welcome to this study of Red Sea to Jordan River, lesson 25. ಮತ್ತೊಮ್ಮೆ ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆಯವರೆಗೆ ಎಂಬುವಂತ ಈ ಒಂದು 25ನೇ ಪಾಠಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತಿಸುವಂತವನಾಗಿದ್ದೇನೆ. So the topic is new victories, same old mistakes. ಇವತ್ತಿನ ನಮ್ಮ ಚರ್ಚೆಯ ವಿಚಾರ ಅದೇನಪ್ಪ ಅಂದ್ರೆ ಹೊಸ ಗೆಲುವುಗಳು ಆದರೆ ಅದೇ ಹಳೆಯ ತಪ್ಪುಗಳು. So we are studying from Numbers 21 to 9, the water troubles again. ನಾವು ಅಧ್ಯಯನ ಮಾಡುವಂತಹ ವೇದ ಭಾಗ ಅರಣ್ಯಕಾಂಡ 20ನೇ ಅಧ್ಯಾಯ 1ರಿಂದ 9ನೇ ವಚನ. Then it is about Moses' reaction in the situation. ನಂತರ ನಾವು ನೋಡುತ್ತೇವೆ ಈ ಒಂದು ಸನ್ನಿವೇಶದಲ್ಲಿ ಮೋಶೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತಾನೆ ಎಂಬುದಾಗಿ. And he lost the opportunity to enter the promised land. ಮಾತ್ರವಲ್ಲದೆ ಇದರ ನಿಮಿತ್ತವಾಗಿ ಅವರು ದೇವರು ಕೊಟ್ಟಂತಹ ವಾಗ್ದಾನ ದೇಶವನ್ನ ಪ್ರವೇಶಿಸುವಂತಹ ಒಂದು ಅವಕಾಶವನ್ನ ಅವನು ಕಳ್ಕೊಳ್ಳುವುದು ನಾವು ನೋಡ್ತೇವೆ. Then Edom refuses Israel passage and Aaron dies. ಮಾತ್ರವಲ್ಲದೆ ಮುಂದೆ ನಾವು ನೋಡ್ತೇವೆ ಏದೋಮ್ಯರು ಇಸ್ರಾಯೇಲರನ್ನ ಅವರ ದೇಶದ ಮೂಲಕವಾಗಿ ಹಾದು ಹೋಗುವುದಕ್ಕೆ ನಿರಾಕರಿಸುತ್ತಾರೆ. ಮಾತ್ರವಲ್ಲದೆ ಆರೋನನ ಸಾವನ್ನು ಸಹ ನಾವು ಕಾಣ್ತೇವೆ. Then we see the rebellion of Israel and then God's remedy through the bronze serpent. ಮಾತ್ರವಲ್ಲದೆ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬೀಳುವುದನ್ನು ನಾವು ನೋಡುತ್ತೇವೆ. ಅದರ ಪರಿಣಾಮವಾಗಿ ದೇವರು ಅವರಿಗೆ ದಂಡಿಸಿ ಮಾತ್ರವಲ್ಲದೆ ಅವರನ್ನ ತಪ್ಪಿಸುವುದನ್ನ ಅವರನ್ನು ವಿಮೋಚಿಸುವುದನ್ನ ನಾವು ನೋಡುತ್ತೇವೆ. Israel defeats Sihon and Og before they enter the promised land. ಮಾತ್ರವಲ್ಲದೆ ಇಸ್ರಾಯೇಲರು ಸಿಹೋನ್ ಮತ್ತು ಓಗ್ ಅವರನ್ನ ಸೋಲಿಸುವುದನ್ನ ನಾವು ನೋಡುತ್ತೇವೆ ಅವರ ವಾಗ್ದತ್ತ ದೇಶವನ್ನ ಪ್ರವೇಶಿಸುವುದಕ್ಕೆ ಮುಂಚಿತವಾಗಿ. So Miriam died, the first of the 3 siblings to die. ಇಲ್ಲಿ ನಾವು ನೋಡುತ್ತೇವೆ ಈ ವೇದ ಭಾಗದಲ್ಲಿ ಮಿರಿಯಮಳು ಸಾಯುತ್ತಾಳೆ. ಹೀಗೆ ಈ ಒಂದು 3 ಮಕ್ಕಳಲ್ಲಿ ಒಬ್ಬ ಮಗಳು ಸಾಯುವುದನ್ನು ನಾವು ನೋಡುತ್ತೇವೆ. The Miriam younger brothers Aaron and Moses were still alive. ಹೀಗೆ ನಾವು ನೋಡ್ತೇವೆ ಅವರು ಒಡಹುಟ್ಟಿದವರು 3 ಇದ್ದರು. ಅದರಲ್ಲಿ ಹಿರಿಯಳಾಗಿದ್ದಳು ಮಿರಿಯಮಳು, ಆಕೆ ಸಾಯ್ತಾಳೆ. ನಂತರ ತಮ್ಮಂದಿರಾದಂತ ಆರೋನನು ಮತ್ತು ಮೋಶೆ ಇರುವುದನ್ನು ನಾವು ಜೀವಿಸುವುದನ್ನು ನಾವು ನೋಡ್ತೇವೆ. As a wise girl, she brought Moses' mother to Pharaoh's daughter, and Pharaoh's daughter adopted Moses and gave the responsibility of bringing up the child to Moses' mother Jochebed. ನಾವು ನೋಡ್ತೇವೆ ಮಿರಿಯಮಳು ಬಹಳ ಬುದ್ಧಿವಂತ ಸ್ತ್ರೀಯಾಗಿದ್ದಳು. ಇವಳು ಫರೋಹನ ಮಗಳಿಗೆ ತನ್ನ ತಾಯಿಯನ್ನ ಪರಿಚಯಿಸುವುದನ್ನ ನಾವು ನೋಡ್ತೇವೆ. ಇದರ ಮೂಲಕವಾಗಿ ತಮ್ಮನಾದಂತ ಮೋಶೆಗೆ ತಾಯಿ ಪೋಷಣೆ ಮಾಡುವುದನ್ನ ನಾವು ನೋಡುವಂತವರಾಗಿದ್ದೇವೆ. When the Israel crossed the Red Sea, Miriam led the worship and thanksgiving song. ಇಸ್ರಾಯೇಲರು ಆ ಕೆಂಪು ಸಮುದ್ರವನ್ನ ದಾಟಿ ಹೋಗುವಾಗ ಮಿರಿಯಮಳು ದೇವರಿಗೆ ಒಂದು ಕೃತಜ್ಞತಾ ಸ್ತೋತ್ರದ ಗೀತೆಯನ್ನ ಹಾಡುವುದನ್ನ ನಾವು ನೋಡುತ್ತೇವೆ. She was envious of Moses and rebelled against Moses, and she was disgraced and punished by God. ನಾವು ನೋಡ್ತೇವೆ ಮಾತುಗಳೇ ಮಿರಿಯಮಳು ಮೋಶೆಗಿದ್ದಂತ ತಲಾಂತುಗಳನ್ನ ನೋಡಿ ಹೊಟ್ಟೆ ಕಿಚ್ಚುಪಟ್ಟಳು. ಅದರ ನಿಮಿತ್ತವಾಗಿ ದೇವರು ಅವಳನ್ನ ಶಿಕ್ಷಿಸುವುದನ್ನ ನಾವು ನೋಡುತ್ತೇವೆ. ಮಾತ್ರವಲ್ಲದೆ ದೇವರ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದನ್ನು ನಾವು ನೋಡುತ್ತೇವೆ. As God had warned, none except Joshua and Caleb would enter the promised land. Even Miriam, Moses and Aaron were not exempted. They had to die in the wilderness. ದೇವರು ವಾಗ್ದಾನ ಮಾಡಿದ ಹಾಗೆ ಯೆಹೋಶುವನು ಮತ್ತು ಕಾಲೇಬನು ಮಾತ್ರ ವಾಗ್ದಾನ ದೇಶಕ್ಕನ್ನ ಪ್ರವೇಶ ಮಾಡಿದರು. ಈ 3 ಸಹ ಮಿರಿಯಮಳು, ಮೋಶೆ ಮತ್ತು ಆರೋನರು ಅವರು ವಾಗ್ದಾನ ದೇಶವನ್ನು ಪ್ರವೇಶಿಸಲಿಲ್ಲ. So the younger generation was getting ready to go into the promised land. ಹೀಗೆ ನಾವು ನೋಡುತ್ತೇವೆ ಈ ಯುವ ಪೀಳಿಗೆ, ಯುವ ತಲೆಮಾರು ಅವರು ವಾಗ್ದಾನ ದೇಶವನ್ನ ಪ್ರವೇಶ ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. They also faced the crisis of no water. ಇವರು ಸಹ ನೀರಿಲ್ಲದ ಒಂದು ಪರಿಸ್ಥಿತಿಯನ್ನ ಎದುರಿಸಬೇಕಾಗಿತ್ತು. And they rebelled against God and Moses. ಅವರು ದೇವರ ವಿರುದ್ಧವಾಗಿ ಮಾತ್ರವಲ್ಲದೆ ಮೋಶೆ ವಿರುದ್ಧವಾಗಿ ತಿರುಗಿ ಬೀಳುವುದನ್ನು ನಾವು ನೋಡುತ್ತೇವೆ. God commanded Moses to take the rod but speak to the rock. ದೇವರು ಮೋಶೆಗೆ ಕೋಲನ್ನ ತೆಗೆದುಕೊಳ್ಳುವುದಕ್ಕೆ ಆಜ್ಞಾಪಿಸಿದನು.
ಆದರೆ ಅವನು ಬಂಡೆಯನ್ನು ನೋಡಿ ಮಾತನಾಡಬೇಕಾಗಿತ್ತು. Moses was annoyed, saying, "Rebels, should we bring water from the rock?" ಆದರೆ ಮೋಶೆಯು ಕೋಪಗೊಂಡು, ಬಂಡುಕೋರರೇ, ನಾವು ಬಂಡೆಯಿಂದ ನೀರು ತರಬೇಕೇ ಎಂಬುದಾಗಿ ಕೇಳ್ತಾರೆ. So then he hit the rock twice. ಹೀಗೆ ಅವನು ಕೋಪದಿಂದ ಆ ಒಂದು ಬಂಡೆಯನ್ನ 2 ಬಾರಿ ಹೊಡೆಯುತ್ತಾನೆ. So Moses was patient on other occasions. ಮೋಶೆಯು ಬೇರೆ ಇತರ ಸಂದರ್ಭಗಳಲ್ಲಿ ಅವನು ತಾಳ್ಮೆ ಉಳ್ಳವನಾಗಿದ್ದನು. Like in Mara, Massa and Meribah. ಮಾರಾದಲ್ಲಿ, ಮಾಸದಲ್ಲಿ ಮತ್ತು ಮೆರಿಬದಲ್ಲಿ. But this time he was angry. ಆದರೆ ಈ ಸಂದರ್ಭದಲ್ಲಿ ಅವನು ಬಹಳ ಉದ್ವಿಗ್ನನಾಗಿದ್ದನು. So the congregation of Israel provoked him to anger. ಹೀಗೆ ನಾವು ನೋಡುತ್ತೇವೆ, ಇಡೀ ಇಸ್ರಾಯೇಲರು ಅವನನ್ನ ಕೋಪಗೊಳ್ಳುವಂತೆ ಪ್ರಚೋದಿಸುವುದನ್ನು ನಾವು ಕಾಣುತ್ತೇವೆ. But he should not have responded with anger. ಆದರೆ ಆ ಒಂದು ಪ್ರಚೋದನೆಗೆ ಮೋಶೆಯು ಕೋಪದಿಂದ ಪ್ರತಿಕ್ರಿಯೆ ಮಾಡಬಾರದಾಗಿತ್ತು. Probably Moses was experiencing emotional turmoil after the loss of his elder sister Miriam. ಬಹುಶಃ ನಾಯಕನಾಗಿ ಮೋಶೆಯು ತನ್ನ ಹಿರಿಯ ಸಹೋದರಿಯನ್ನ ಮಿರಿಯಮಳನ್ನ ಕಳೆಕೊಂಡದರ ನಿಮಿತ್ತವಾಗಿ ಅವನು ಭಾವನಾತ್ಮಕವಾದಂತಹ ಒಂದು ಗೊಂದಲವನ್ನ ಅನುಭವಿಸುತ್ತಿದ್ದನೋ ಏನು. So, but God did not accept that as an excuse. ಆದರೆ ದೇವರು ಅದನ್ನು ಒಂದು ನೆಪವಾಗಿ ಸ್ವೀಕಾರ ಮಾಡಲಿಲ್ಲ. So always God expects obedience from his people. ಆದ ಕಾರಣ ದೇವರು ಯಾವಾಗಲೂ ತನ್ನ ಮಕ್ಕಳಿಂದ ವಿಧೇಯತೆಯನ್ನು ಎದುರು ನೋಡುವಂತವನಾಗಿದ್ದಾನೆ. So when God says something, shows something, it should be done in the same way without any change. ಆದ್ರಿಂದ ದೇವರು ನಮಗೆ ಒಂದು ವಿಷಯವನ್ನ ತೋರಿಸುವಾಗ ಅಥವಾ ಹೇಳುವಾಗ ನಾವು ಅದೇ ಒಂದು ವಿಷಯವನ್ನ ಕ್ರಮವಾಗಿ ನಾವು ಅದನ್ನ ಮಾಡಬೇಕು. Moses, instead of speaking to the rock, hit the rock. ಹೀಗೆ ನಾವು ನೋಡ್ತೇವೆ, ಮೋಶೆಯು ಆ ಒಂದು ಬಂಡೆಗೆ ಮಾತನಾಡುವ ಬದಲಾಗಿ ಅವನು ಬಂಡೆಯನ್ನ ಹೊಡೆಯುವುದನ್ನು ನಾವು ನೋಡ್ತೇವೆ. Saul the king was sent to destroy the Amalekites and devote the whole city for destruction. He saved animals, saying that will be used for sacrificing to God. ಇದೇ ರೀತಿಯಾಗಿ ಇನ್ನೊಂದು ಸಂದರ್ಭ ನಾವು ನೋಡ್ತೇವೆ, ದೇವರು ಸೌಲನಿಗೆ ಆಜ್ಞಾಪಿಸ್ತಾನೆ, ಅಮಾಲೇಕ್ಯರನ್ನ ಹೋಗಿ ಅವರನ್ನು ನಿರ್ನಾಮ ಮಾಡು, ಅವರನ್ನ ಸಂಪೂರ್ಣವಾಗಿ ನೆಲಸಮ ಮಾಡು, ಯಾರನ್ನು ಉಳಿಸಬಾರದು ಎಂಬುದಾಗಿ ಹೇಳ್ತಾನೆ. ಆದ್ರೆ ಸೌಲನು ನಾವು ನೋಡ್ತೇವೆ, ಉತ್ತಮವಾದದನ್ನ ಪಶುಗಳನ್ನ, ಪ್ರಾಣಿಗಳನ್ನ, ಉತ್ತಮವಾದದನ್ನ ಆಯ್ದುಕೊಂಡು ಅದು ದೇವರಿಗೋಸ್ಕರ ನಾನು ಯಜ್ಞ ಮಾಡ್ತೇನೆ, ಯಾಗ ಮಾಡ್ತೇನೆ ಅಂತ ಹೇಳ್ಕೊಂಡು ಅವನು ತಂದಿಡುವುದನ್ನ ನಾವು ನೋಡ್ತೇವೆ. ಹೀಗೆ ಅವನು ದೇವರಿಗೆ ಅವಿಧೇಯನಾಗುವುದನ್ನ ನಾವು ಕಾಣ್ತೇವೆ. Disobedience made Moses lost the opportunity to get into promised land. Disobedience made Saul to be rejected from kingship. ಹೀಗೆ ನಾವು ನೋಡುತ್ತೇವೆ, ಅವಿಧೇಯತೆಯ ನಿಮಿತ್ತವಾಗಿ ದೇವರು ಮೋಶೆಯನ್ನ ವಾಗ್ದಾನ ದೇಶವನ್ನ ಪ್ರವೇಶಿಸುವುದಕ್ಕೆ ಅನುಮತಿಸಲಿಲ್ಲ. ಅದೇ ರೀತಿಯಾಗಿ ಸೌಲನ ಅವಿಧೇಯತೆಯ ನಿಮಿತ್ತವಾಗಿ ದೇವರು ಅವನ ಅರಸನ ಪಟ್ಟದಿಂದ ಅವನನ್ನ ತಳ್ಳಿಬಿಡುವುದನ್ನು ನಾವು ನೋಡುತ್ತೇವೆ. So every time we have to self-examine ourselves whether we are obedient to God's command, God's guidance. ಆದ ಕಾರಣ ಪ್ರತಿ ಸಾರಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳಬೇಕು. ನಾವು ದೇವರ ಆಜ್ಞೆಗಳಿಗೆ, ಆತನ ವಾಕ್ಯಕ್ಕೆ ನಾವು ವಿಧೇಯರಾಗಿ ನಡೆಯುತ್ತಾ ಇದ್ದೇವಾ ಇಲ್ಲವಾ ಎಂಬುದನ್ನು. So Moses and Aaron asked the congregation if they should provide them with water. Instead of giving glory to God, they tried to steal the glory of God. ಹೀಗೆ ನಾವು ನೋಡುತ್ತೇವೆ, ಮೋಶೆ ಮತ್ತು ಆರೋನರು ಜನರ ಮನ್ನಣೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ಅವರು ಈ ರೀತಿಯಾಗಿ ಅವರು ಕೇಳ್ತಾರೆ, ನಿಮಗೆ ನಾವು ನೀರನ್ನ ಕೊಡಬೇಕು ಎಂಬುದಾಗಿ ಇಡೀ ಇಸ್ರಾಯೇಲ್ ಸಭೆಯನ್ನು ಉದ್ದೇಶಿಸಿ ಅವರು ಕೇಳುವುದನ್ನು ನಾವು ನೋಡ್ತೇವೆ. So this is a dangerous thing, to steal the glory of God. ಇದು ಬಹಳ ಒಂದು ಭಯಂಕರವಾದಂತಹ ಒಂದು ಅಪಾಯಕಾರಿಯಾದಂತಹ ಒಂದು ವಿಷಯವಾಗಿದೆ. ದೇವರಿಂದ ಆತನ ಘನತೆಯನ್ನ ನಾವು ಕಸಿದುಕೊಳ್ಳುವಂಥದ್ದು. God can use us as his channels of blessings, but we are not source of blessings. ದೇವರು ನಮ್ಮನ್ನು ಆಶೀರ್ವಾದದ ಒಂದು ಮೂಲವಾಗಿ ಆತನು ನಮ್ಮನ್ನು ಉಪಯೋಗಿಸಬಹುದು, ಆದರೆ ನಾವೇ ಆಶೀರ್ವಾದವನ್ನು ಕೊಡುವಂತವರಾಗಿರಬಾರದು.
we have to give glory to God because He is the source of all blessings, all goodness, all truth, all righteousness. ನಾವು ದೇವರಿಗೆ ನಾವು ಮಹಿಮೆಯನ್ನ ಕೊಡಬೇಕು, ಯಾಕಂದ್ರೆ ಆತನೇ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಮೂಲಕರ್ತನಾಗಿದ್ದಾನೆ. So Moses also accused the people of God as rebels. ಮೋಶೆಯು ಸಹ ನಾವು ನೋಡುತ್ತೇವೆ ದೇವ ಜನರ ಮೇಲೆ ಆರೋಪ ಹೊರಿಸುವುದನ್ನ ನಾವು ನೋಡುತ್ತೇವೆ. Yes, they were stiff-necked people according to God Himself. ಹೌದು, ದೇವರ ಅನುಸಾರವಾಗಿ ಇಸ್ರಾಯೇಲರು ಅವರು ನಿಶ್ಚಯವಾಗಿಯೂ ಅವರು ಬಹಳ ಕಠಿಣ ಮನಸ್ಸುಳ್ಳವರಾಗಿದ್ದರು. God was still working in their lives to mold them, shape them, and help them to mature. ದೇವರು ಅವರ ಹೃದಯಗಳಲ್ಲಿ ಇನ್ನೂ ತನ್ನ ಕಾರ್ಯವನ್ನು ಅವನು ಮಾಡ್ತಾ ಇದ್ದನು, ಅವರನ್ನ ರೂಪಿಸ್ತಾ ಇದ್ದನು, ಅವರನ್ನ ಸರಿಯಾದ ಮಾರ್ಗಗಳಲ್ಲಿ ಅವರು ನಡೆಸುವುದಕ್ಕೆ ದೇವರು ಕಾರ್ಯಗಳನ್ನು ಮಾಡ್ತಾ ಇದ್ದನು. But Moses did not have the right or authority to call them as rebels. ಆದರೆ ಮೋಶೆಗೆ ಯಾವ ಅಧಿಕಾರವೂ ಇರಲಿಲ್ಲ ಅವರನ್ನ ದಂಗೆಕೋರರೆಂಬುದಾಗಿ ಕರೆಯುವುದಕ್ಕೆ. As leaders, like pastors of the congregation, we cannot call our people who are under our care as rebels or disobedient, because God is still working in their lives. ಆದ ಕಾರಣ ನಾವು ಸಭಾಪಾಲಕರಾಗಿ ಸೇವಕರಾಗಿ ನಮ್ಮ ಸಭೆಯಲ್ಲಿರುವಂತಹ ವಿಶ್ವಾಸಿಗಳನ್ನ ನಾವು ಅವ್ರು ಮಾಡುವಂತಹ ಅವರ ತಪ್ಪುಗಳನ್ನ ಮಾಡುವಾಗ ಅಥವಾ ತಿರುಗಿ ಬೀಳುವಾಗ ನಾವು ಅವರನ್ನ ದಂಗೆಕೋರರೆಂಬುದಾಗಿ ನಾವು ಕರೆಯಬಾರದು. Moses also misrepresented God. ಮಾತ್ರವಲ್ಲದೆ ನಾವು ನೋಡುತ್ತೇವೆ ಮೋಶೆಯು ದೇವರನ್ನ ಸರಿಯಾದ ರೀತಿಯಲ್ಲಿ ಅವನು ಪ್ರತಿನಿಧಿಸಲಿಲ್ಲ. Moses was angry with Israel, but God was not angry with Israel. ಮೋಶೆಯು ಇಸ್ರಾಯೇಲ್ ಜನರ ಮೇಲೆ ಬಹಳ ಕೋಪಗೊಂಡಿದ್ದನು, ಆದರೆ ದೇವರು ಇಸ್ರಾಯೇಲ್ ಮೇಲೆ ಕೋಪಗೊಳ್ಳಲಿಲ್ಲ. Moses showed people as if God was angry. ಆದರೆ ಮೋಶೆಯು ದೇವ ಜನರ ಮುಂದೆ ದೇವರು ಅವರ ಮೇಲೆ ಕೋಪಗೊಳ್ಳುವ ಹಾಗೆ ಅವನ ದೇವರನ್ನ ಪ್ರದರ್ಶಿಸಿದನು. So Moses showed Israel that God was moody, unpredictable, like other gods and goddesses. ಹೀಗೆ ಮೋಶೆಯು ದೇವರನ್ನ ಇತರ ದೇವರುಗಳ ಹಾಗೆ ಅವನು ಸಹ ಅವನ ಮನಸ್ಸಿಗೆ ಬಂದ ಹಾಗೆ ಯಾವಾಗ ಬೇಕಾದರೂ ತಿರುಗಬಹುದು, ಅವನ ಕಾರ್ಯವನ್ನು ಮಾಡಬಹುದು ಎಂಬಂತ ರೀತಿಯಲ್ಲಿ ದೇವರನ್ನ ಇಸ್ರಾಯೇಲರ ಮುಂದೆ ಪ್ರತಿಬಿಂಬಿಸಿದನು. Moses and Aaron in their last phase of ministry faltered or stumbled. ಮೋಶೆ ಮತ್ತು ಆರೋನರು ಅವರ ಸೇವೆಯ ಅಂತಿಮ ದಿನಗಳಲ್ಲಿ ಅವರು ಎಡವಿ ಬೀಳುವುದನ್ನು ನಾವು ಕಾಣ್ತೇವೆ. So the glorious Exodus could have ended with a glorious entry into the promised land, but it was not so. ಈ ರೀತಿಯಾಗಿ ಈ ಒಂದು ಮಹಿಮಾಕರವಾದಂತ ಈ ಒಂದು ವಿಮೋಚನೆ ಅವರು ಬಂದಂತ ಆ ಒಂದು ಪ್ರಯಾಣವನ್ನ ಅವರು ಮಹಿಮೆಯೊಂದಿಗೆ ಅದನ್ನು ಮುಗಿಸಬಹುದಾಗಿತ್ತು, ಆದರೆ ಅದಕ್ಕೆ ತದ್ವಿರುದ್ಧವಾಗಿ ನಡೆಯುವುದನ್ನು ನಾವು ಕಾಣ್ತೇವೆ. And Moses also had to realize that miracles are not mechanical. ಮಾತ್ರವಲ್ಲದೆ ಮೋಶೆಯು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು, ಅದ್ಭುತಗಳು ಅದು ಯಾಂತ್ರಿಕವಾಗಿ ಸಂಭವಿಸುವಂತದಲ್ಲ. If God had used a method to bring water in Mara by striking the rock, he need not do that again in another place. ಆ ದೇವರು ಮಾರಾ ಸ್ಥಳದಲ್ಲಿ ಯಾವ ರೀತಿಯಾಗಿ ಬಂಡೆಗೆ ಹೊಡೆದಾಗ ನೀರು ಬಂತೋ ಅದೇ ರೀತಿಯಾಗಿ ಅವನು ಎಲ್ಲಾ ಸ್ಥಳಗಳಲ್ಲಿ ಮಾಡಬೇಕಾಗಿ ಅಥವಾ ಪುನರಾವರ್ತಿಸಬೇಕಾಗಿರಲಿಲ್ಲ. In his memory, the event in Mara, hitting the rock, was dominating rather than the word of God, speak to the rock. ಈಗ ನಾವು ನೋಡ್ತೇವೆ ಮೋಶೆಯ ಮನಸ್ಸಿನಲ್ಲಿ ಮಾರಾದಲ್ಲಿ ಸಂಭವಿಸಿದಂತ ಆ ಒಂದು ಘಟನೆಯು ಅದು ಅವನ ಮೆದುಳಿನಲ್ಲಿ ಬಹಳ ಅಚ್ಚು ಅಡಿದ ಹಾಗೆ ಅದು ಸ್ಥಿರವಾಗಿ ನಿಂತಿತ್ತು. ಅವನು ಅಂದುಕೊಂಡನು ಅದೇ ರೀತಿಯಾಗಿ ಇಲ್ಲಿಯೂ ಸಹ ದೇವರು ಮಾಡ್ತಾನೆ ಎಂಬುದಾಗಿ. The historical experience blocks the vision of newer, better and glorious things. ಆದ ಕಾರಣ ಅನೇಕ ಬಾರಿ ನಾವು ನೋಡ್ತೇವೆ ಐತಿಹಾಸಿಕವಾಗಿ ಅಥವಾ ಇಂದಿನ ದಿನಗಳಲ್ಲಿ ನಡೆದಂತ ಘಟನೆಗಳ ಅನುಭವಗಳು ಅನೇಕ ಬಾರಿ ನಾವು ಹೊಸ ಅಥವಾ ಉತ್ತಮವಾದಂತ ಅದ್ಭುತಗಳ ವಿಷಯದಲ್ಲಿರುವಂತ ದೃಷ್ಟಿಯನ್ನ ಅದು ನಿರ್ಬಂಧಿಸಿ ಬಿಡುವಂತದ್ದಾಗಿರುತ್ತದೆ. For leaders, God has a stricter standard. ಆದ್ರಿಂದ ನಾಯಕರಿಗೋಸ್ಕರವಾಗಿ ದೇವರು ಬಹಳ ಕಟ್ಟುನಿಟ್ಟಾದಂತ ಒಂದು ಮಾನದಂಡವನ್ನು ಉಪಯೋಗಿಸುವುದನ್ನು ನಾವು ನೋಡ್ತೇವೆ. As teachers, preachers, leaders, we will be evaluated and punished
with the higher standards. ಆದ ಕಾರಣ ನಾಯಕರಾಗಿ ಬೋಧಕರಾಗಿ ನಾವು ಬಹಳ ಕಠಿಣವಾದಂತ ಮಾನದಂಡಗಳಿಂದ ದೇವರು ನಮ್ಮನ್ನ ಶಿಕ್ಷಿಸುವಂತವನಾಗಿದ್ದಾನೆ, ನಮ್ಮನ್ನ ಆತನು ದಂಡಿಸುವಂತವನಾಗಿದ್ದಾನೆ. The error seems to be very simple, but as Moses was the lawgiver, there was a greater standard and greater expectation from him. ಆದ್ರಿಂದ ಇಲ್ಲಿ ಮೋಶೆ ಮಾಡಿದಂತ ಒಂದು ದೋಷ ಅಥವಾ ತಪ್ಪೇನಿತ್ತು ಅದು ಸರಳವಾದದ್ದು ಅಥವಾ ನಿಸ್ಸಾರವಾದದ್ದಾಗಿ ಸಣ್ಣದಾಗಿ ಕಂಡು ಬರುವಂತದ್ದಾಗಿರುತ್ತದೆ. ಆದ್ರೆ ನಾವು ನೋಡ್ತೇವೆ ಮೋಶೆಯು ದೇವರ ಪ್ರಮಾಣವನ್ನ, ನ್ಯಾಯ ಪ್ರಮಾಣವನ್ನ ರಚನೆ ಮಾಡಿದಂತ ರಚನಾಕಾರನಾಗಿದ್ದನು. ಆದ್ರಿಂದ ದೇವರಿಗೆ ಆತನ ಮೇಲೆ ಬಹಳ ಹೆಚ್ಚಿನ ಒಂದು ನಿರೀಕ್ಷೆ ಇತ್ತು. ಆದ ಕಾರಣ ಹೆಚ್ಚಿನ ಒಂದು ಮಾನದಂಡವನ್ನ ದೇವರು ಅವನಿಂದ ಪ್ರತೀಕ್ಷೆ ಮಾಡುವುದನ್ನು ನಾವು ನೋಡ್ತೇವೆ. The water providing and life-giving rock was a picture of Lord Jesus Christ, according to Paul. ಪೌಲನ ಪ್ರಕಾರವಾಗಿ ನೀರು ಒದಗಿಸುವುದು ಮತ್ತು ಜೀವವನ್ನ ನೀಡುವಂತ ಬಂಡೆಯು ಯೇಸು ಕ್ರಿಸ್ತನನ್ನ ಪ್ರತಿನಿಧಿಸುವಂತದ್ದಾಗಿರುತ್ತದೆ. He will be struck only once. He will die only once. ಆತನನ್ನ ಒಮ್ಮೆ ಮಾತ್ರ ಹೊಡೆಯಲಾಗುತ್ತದೆ. ಆತನು ಒಂದು ಸಾರಿ ಮಾತ್ರ ಸಾಯುವಂತವನಾಗಿದ್ದಾನೆ. So holy God cannot compromise with sin. When Moses was punished, God was glorified among the congregation. ಹೀಗೆ ನಾವು ನೋಡುತ್ತೇವೆ, ಪವಿತ್ರನಾದಂತ ದೇವರು ಅವನು ಯಾವುದೇ ಕಾರಣಕ್ಕೂ ಪಾಪದೊಂದಿಗೆ ಅವನು ಸಂಧಾನ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಮೋಶೆಯನ್ನು ಶಿಕ್ಷಿಸಿದಾಗ ನಾವು ನೋಡುತ್ತೇವೆ ದೇವರ ಸಭೆ ಈ ಒಂದು ತೊಂದರೆಯನ್ನ ಒಳಗಾಗುವುದನ್ನು ನಾವು ನೋಡುತ್ತೇವೆ. So there are 5 stages of the journey from Red Sea to Jordan River. ಹೀಗೆ ಕೆಂಪು ಸಮುದ್ರದಿಂದ ಯೋರ್ದಾನ್ ಹೊಳೆಯವರೆಗೆ ಇರುವಂತಹ ಈ ಒಂದು ಪ್ರಯಾಣ 5 ಹಂತಗಳಾಗಿ ನಾವು ವಿಭಾಗಿಸುವುದನ್ನು ನಾವು ಕಾಣ್ತೇವೆ. The first is from Egypt to Mount Sinai. ಮೊದಲನೇದಾಗಿ ನಾವು ನೋಡುತ್ತೇವೆ, ಮೊದಲನೇ ಹಂತದಲ್ಲಿ ಐಗುಪ್ತದಿಂದ ಸೀನಾಯಿ ಪರ್ವತಕ್ಕೆ ಇರುವಂತಹ ಒಂದು ಪ್ರಯಾಣ. So the second is the sojourn at Mount Sinai. ಮಾತ್ರವಲ್ಲದೆ ಎರಡನೇದಾಗಿ ಸೀನಾಯಿ ಪರ್ವತದ ಆ ಒಂದು ವಾಸ್ತವ್ಯ. The third is the first approach to the promised land aborted because of lack of faith. ನಂತರ ವಾಗ್ದತ್ತ ದೇಶಕ್ಕೆ ಹೋಗುವ ಪ್ರಥಮವಾದಂತ ಆ ಒಂದು ಪ್ರಯತ್ನ ನಂಬಿಕೆಯ ಕೊರತೆಯ ಕಾರಣ ವಿಫಲವಾಗಿ ಸ್ಥಗಿತಗೊಳ್ಳುವುದನ್ನು ನಾವು ನೋಡುತ್ತೇವೆ. Then wandering in the wilderness for 38 years until the generation of unbelief died. ನಂತರ ನಾವು ನೋಡುತ್ತೇವೆ 38 ವರ್ಷಗಳ ಕಾಲ ಅರಣ್ಯದಲ್ಲಿ ಈ ಅಪನಂಬಿಕೆಯಾದಂತ ಪೀಳಿಗೆಯು ಅಲೆದಾಡಿ ಅಲೆಮಾರಿಗಳಾಗಿ ಸಾಯುವುದನ್ನು ನಾವು ಕಾಣುತ್ತೇವೆ. Then the final approach to the promised land. ಕೊನೆಯದಾಗಿ ನಾವು ಕೊನೆಯ ಹಂತದಲ್ಲಿ ವಾಗ್ದತ್ತ ದೇಶಕ್ಕೆ ಅಂತಿಮವಾದಂತ ಒಂದು ಪ್ರಯತ್ನವನ್ನು ಮಾಡುವುದನ್ನು ನಾವು ನೋಡುತ್ತೇವೆ. So Moses affirmed the relationship with Edom as brother. ಹೀಗೆ ನಾವು ನೋಡುತ್ತೇವೆ ಮೋಶೆಯು ಏದೋಮ್ನೊಂದಿಗೆ ತನ್ನ ಸಂಬಂಧವನ್ನ ಸಹೋದರನೋಪಾದಿಯಾಗಿ ದೃಢಪಡಿಸುವಂತದ್ದು. So the descendants of Esau were Edomites, who was the elder brother of Jacob. ಏಸಾವನ ವಂಶಸ್ಥರು ಯಾಕೋಬನ ಹಿರಿಯ ಸಹೋದರನಾಗಿದ್ದ ಎದೋಮ್ಯರಾಗಿದ್ದರು. So the Lord chose Jacob, Abraham, Isaac, and Jacob to be the patriarchs or forefathers of Israel. ಹೀಗೆ ನಾವು ನೋಡುತ್ತೇವೆ ದೇವರು ಅಬ್ರಹಾಮನನ್ನ, ಇಸಾಕನನ್ನ, ಯಾಕೋಬನನ್ನ ಇಸ್ರಾಯೇಲರ ಪಿತೃಗಳಾಗಿ ನಾಯಕರುಗಳಾಗಿ ಆರಿಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Abraham's other son Ismail was rejected. Isaac's other son Esau was rejected. ಅಬ್ರಹಾಮನ ಇನ್ನೊಬ್ಬ ಮಗನಾಗಿದ್ದ ಇಸ್ಮಾಯಿಲನನ್ನ ದೇವರು ತಳ್ಳಿ ಹಾಕಿದರು. ಅದೇ ರೀತಿಯಾಗಿ ಈಸಾಕನ ಇನ್ನೊಬ್ಬ ಮಗನಾದಂತ ಏಸಾವನನ್ನ ದೇವರು ತಳ್ಳಿ ಹಾಕುವುದನ್ನು ನಾವು ನೋಡುತ್ತೇವೆ. But God blessed Ismail as well as Edom. ಆದರೆ ದೇವರು ಇಸ್ಮಾಯಿಲನನ್ನು ಏದೋಮನನ್ನು ಆಶೀರ್ವದಿಸುವುದನ್ನು ನಾವು ನೋಡುತ್ತೇವೆ. They were provided resources, land for them to live. ದೇವರು ಅವರಿಗೆ ಬೇಕಾದಂತ ಎಲ್ಲ ಸಂಪನ್ಮೂಲಗಳನ್ನ, ಭೂಮಿಯನ್ನ ಅವರು ಸಂಪಾದಿಸುವುದಕ್ಕೋಸ್ಕರವಾಗಿ ದೇವರು ಅವರಿಗೆ ಅವಕಾಶವನ್ನು ಕೊಟ್ಟರು. Israel cannot encroach the land allotted to Edom. ಇಸ್ರಾಯೇಲರು ಯಾವುದೇ ಕಾರಣಕ್ಕೂ ಏದೋಮಿಗೆ ನಿಗದಿಪಡಿಸಿದಂತಹ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಅವಕಾಶವಿರಲಿಲ್ಲ. Moses expected the Edomites to know about the slavery of Israel in Egypt and marvelous deliverance and the angel of the Lord accompanying them in their journey.
ಹೀಗೆ ನಾವು ನೋಡುತ್ತೇವೆ, ಮೋಶೆಯು ಏದೋಮ್ನೊಂದಿಗೆ ಸಂಬಂಧವನ್ನ ದೃಢಪಡಿಸಿದ ನಂತರವಾಗಿ ಅಲ್ಲಿ ನಾವು ನೋಡುತ್ತೇವೆ, ಆ ಈ ಒಂದು ಏದೋಮ್ ದೇಶದ ಮೂಲಕವಾಗಿ ಹಾದಿ ಹೋಗುವುದು ಅವರಿಗೆ ಅನುಮತಿಯನ್ನ ಕೇಳುವುದನ್ನು ನಾವು ನೋಡುತ್ತೇವೆ. He sent a message asking permission to pass through the land of Edom. ಅವನು ಒಂದು ಸಂದೇಶವನ್ನ ರವಾನಿಸಿ ಏದೋಮನ ಬಳಿಗೆ ಕಳಿಸ್ತಾನೆ. ಅವರ ದೇಶದ ಮೂಲಕವಾಗಿ ಇಸ್ರಾಯೇಲರು ಹಾದು ಹೋಗುವುದಕ್ಕೆ ಒಂದು ಅನುಮತಿಯನ್ನು ಅವನು ಕೇಳುವುದನ್ನು ನಾವು ನೋಡ್ತೇವೆ. Moses was very clear in saying that they will not fight with them, but use the trade route linking Damascus, Egypt, Arabia, and the lands in between. ಮೋಶೆಯು ಬಹಳ ಸ್ಪಷ್ಟವಾಗಿ ಹೇಳಿದನು, ಅವರು ಯಾವುದೇ ಕಾರಣಕ್ಕೂ ಅವರು ಯುದ್ಧವನ್ನ ಮಾಡುವುದಿಲ್ಲ. ಆದ ಕಾರಣ ಅವರು ದಮಸ್ಕ, ಐಗುಪ್ತ, ಅರೇಬಿಯಾ ಮತ್ತು ಅವುಗಳ ನಡುವಿನ ಭೂಮಿಯನ್ನ ಸಂಪರ್ಕಿಸುವ ವ್ಯಾಪಾರದ ಮಾರ್ಗವಾಗಿ ಅವರು ಇಸ್ರಾಯೇಲ್ ದೇಶವನ್ನ, ವಾಗ್ದಾನ ದೇಶವನ್ನ ಪ್ರವೇಶ ಮಾಡುವುದಾಗಿ ತೀರ್ಮಾನಿಸ್ತಾರೆ. They are the brother nation, but they flatly refuse to allow Israel to go through their land. ಈ ಏದೋಮ್ಯರು ಸಹೋದರ ದೇಶವಾಗಿದ್ದರೂ ಸಹ ಅವರು ಸಂಪೂರ್ಣವಾಗಿ ಇಸ್ರಾಯೇಲರನ್ನ ಅವರ ದೇಶದ ಮೂಲಕವಾಗಿ ಹಾದು ಹೋಗುವುದಕ್ಕೆ ನಿರಾಕರಿಸುವುದನ್ನು ನಾವು ನೋಡುತ್ತೇವೆ. So Israel was reasonable. They said they will pay for water the livestock will drink on the way. ಹೀಗೆ ನಾವು ನೋಡ್ತೇವೆ, ಇಸ್ರಾಯೇಲ್ ಬಹಳ ಪ್ರಾಮಾಣಿಕವಾಗಿ ಅವರು ಜಾನುವಾರುಗಳಿಗೆ ಕುಡಿದ ನೀರುಕ್ಕೆ ಹಣ ಕೊಡುವುದಕ್ಕೆ ಮುಂದಾಗುವುದನ್ನ ನಾವು ನೋಡುತ್ತೇವೆ. So generally such immigration were allowed in those ancient time in the trade routes. ಹೀಗೆ ನಾವು ನೋಡ್ತೇವೆ, ಹಿಂದಿನ ಕಾಲಗಳಲ್ಲಿ ಈ ರೀತಿಯಾಗಿ ವಲಸೆ ಹೋಗುವುದಕ್ಕೆ ಅನುಮತಿಯನ್ನ ನೀಡಲಾಗ್ತಾ ಇತ್ತು. So we also see in the history the Silk Road where the trade happened even between China, India and other parts of the world. ಚರಿತ್ರೆಯಲ್ಲಿ ನಾವು ನೋಡ್ತೇವೆ, ಚೀನಾ ದೇಶ ಮತ್ತು ಭಾರತ ದೇಶದ ನಡುವೆ ಇರುವಂತಹ ಆ ಒಂದು ಸಿಲ್ಕ್ ರೂಟ್ ಅಥವಾ ರೇಷ್ಮೆ ದಾರಿ ಎಂಬುದಾಗಿ ಹೇಳ್ತೇವೆ. ಅದರ ಮೂಲಕವಾಗಿ ಅನೇಕ ವ್ಯಾಪಾರಗಳು ಮತ್ತು ವಹಿವಾಟುಗಳು ನಡೆಯುವಂತಹ ಒಂದು ಸ್ಥಳವಾಗಿ, ಒಂದು ದೇಶವಾಗಿ ಬದಲಾಗುವುದನ್ನು ನಾವು ನೋಡುತ್ತೇವೆ. So this was also a trade route which was used by many nations. ಈ ರೀತಿಯಾಗಿ ಇಲ್ಲಿಯೂ ಸಹ ನಾವು ನೋಡ್ತೇವೆ, ಒಂದು ವ್ಯಾಪಾರಕ್ಕೋಸ್ಕರವಾಗಿ ಈ ಒಂದು ದಾರಿಯನ್ನ ಆಗಿನ ದಿನಮಾನಗಳಲ್ಲಿ ಇಸ್ರಾಯೇಲ್ ಬಳಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. Edom refusal was cruel. ಆದ್ರೆ ನಾವು ನೋಡುತ್ತೇವೆ, ಏದೋಮ್ಯರು ಬಹಳ ಕಠಿಣವಾಗಿ, ಕ್ರೂರವಾಗಿ ಇಸ್ರಾಯೇಲ್ ವಿರುದ್ಧವಾಗಿ ಈ ಒಂದು ವಿಷಯದಲ್ಲಿ ವರ್ತಿಸುವುದನ್ನು ನಾವು ನೋಡುತ್ತೇವೆ. As a nation, Edom should have allowed. As a brother nation, they should have allowed, but they refused. ಏದೋಮ್ಯರು ಒಬ್ಬ ಸಹೋದರ ದೇಶವಾಗಿ, ಒಬ್ಬ ಒಡ ಹುಟ್ಟಿದವರಾಗಿ ಇಸ್ರಾಯೇಲರಿಗೆ ಹಾದು ಹೋಗುವುದಕ್ಕೆ ಅನುಮತಿಸಬೇಕಾಗಿತ್ತು, ಆದರೆ ಅವರು ಸಂಪೂರ್ಣವಾಗಿ ನಿರಾಕರಿಸ್ತಾರೆ. Israel had to take an alternate path which was dangerous. ಇಸ್ರಾಯೇಲರು ಈ ಒಂದು ಸಮಯದಲ್ಲಿ ಅವರು ಬೇರೆ ದಾರಿಯನ್ನ, ಅಡ್ಡದಾರಿಯನ್ನ ಹಿಡಿಯಬೇಕಾಗಿತ್ತು. ಆದರೆ ಈ ಒಂದು ದಾರಿ ಅದು ಬಹಳ ಅಪಾಯಕಾರಿಯಾಗಿತ್ತು. God commanded Israel to still, in spite of the refusal, treat Edomites as a brother nation. ಆದರೆ ಈ ರೀತಿಯಾಗಿ ಏದೋಮ್ಯರು ಮಾಡಿದಾಗಲೂ ಸಹ ದೇವರು ಏದೋಮ್ಯರನ್ನ ಅವರು ಸಹೋದರರನ್ನಾಗಿ ಅವರನ್ನ ಪರಿಗಣಿಸಿ ಅವರಿಗೆ ದಯ ತೋರಬೇಕೆಂಬುದಾಗಿ ಇಸ್ರಾಯೇಲನ್ನ ಆಜ್ಞಾಪಿಸುವುದನ್ನು ನಾವು ನೋಡ್ತೇವೆ. So now they had to take a longer route. The whole congregation journeyed from Kadesh to Mount Hor, final stage before they entered the promised land. ಈಗ ನಾವು ನೋಡ್ತೇವೆ, ಇಡೀ ಸಭೆಯು ವಾಗ್ದತ್ತ ದೇಶವನ್ನ ಪ್ರವೇಶಿಸುವ ಮುಂಚೆ ಕೊನೆಯ ಹಂತವಾದಂತಹ ಕಾದೇಶ್ನಿಂದ ಹೋರ್ ಪರ್ವತಕ್ಕೆ ಪ್ರಯಾಣ ಬೆಳೆಸುವುದನ್ನು ನಾವು ನೋಡ್ತೇವೆ. It was the 40th year after Israel came out of Egypt. ಇಸ್ರಾಯೇಲರು ಐಗುಪ್ತ ದೇಶದಿಂದ ಹೊರ ಬಂದಂತ 40ನೇ ವರ್ಷವಾಗಿತ್ತು ಅದು. So the time in Mount Sinai was 1 year. It covers nearly 50 chapters. ಹೀಗೆ ನಾವು ನೋಡುತ್ತೇವೆ, ಸೀನಾಯಿ ಪರ್ವತದಲ್ಲಿ ಇಸ್ರಾಯೇಲರು ಕಳೆದಂತ ಸಮಯವು ಕೇವಲ 1 ವರ್ಷವಾಗಿತ್ತು. ಆದರೆ ಈ ಒಂದು ಸಮಯಾವಕಾಶವನ್ನ, ಆ ಸಮಯಾವಧಿಯನ್ನ ಸರಿಸುಮಾರು 50 ಅಧ್ಯಾಯಗಳಲ್ಲಿ ವಿವರಿಸಿರುವುದನ್ನು ನಾವು ನೋಡುತ್ತೇವೆ. So the rest, like 39 years, is covered in 5.5 chapters. ಈ ಉಳಿದಂತ ಕಾಲ ಸಮಯ ಅಂದ್ರೆ 5.5 ಅಧ್ಯಾಯಗಳಲ್ಲಿ ಈ ಉಳಿದಂತ ಕಾಲ ಸಮಯವನ್ನ ದೇವರು ಬರೆದಿಟ್ಟಿರುವುದನ್ನ ನಾವು ನೋಡ್ತೇವೆ. So that means that 39 years, nothing significant happened. Only there was
death of the unbelieving generation who were more than 20 years old. ಅದರ ಅರ್ಥ ಈ ಉಳಿದಂತ 39 ವರ್ಷಗಳಲ್ಲಿ ಬಹಳ ಪ್ರಾಮುಖ್ಯವಾದಂತ ಬಹಳ ಪ್ರಧಾನವಾದಂತ ಯಾವ ಘಟನೆಗಳು ನಡೆಯಲಿಲ್ಲ. ಬದಲಾಗಿ ಈ ಅಪನಂಬಿಕಸ್ಥರಾದಂತ ಪೀಳಿಗೆಯಲ್ಲಿ ಒಬ್ಬೊಬ್ಬರಾಗಿ ಅವರು ಸಾಯುವುದನ್ನು ಮಾತ್ರ ನಾವು ಗಮನಿಸ್ತೇವೆ. So then Aaron's death happens. ಇದಾದ ನಂತರ ನಾವು ನೋಡ್ತೇವೆ ಆರೋನನು ತನ್ನ ಸಾವನ್ನಪ್ಪುವುದನ್ನು ಕಾಣ್ತೇವೆ. Moses and Aaron went up before the sight of the whole congregation to Mount Hor. ಎಲ್ಲಾ ಇಸ್ರಾಯೇಲರ ಸಮೂಹದ ಕಣ್ಣುಗಳ ಮುಂದೆ ಮೋಶೆ ಮತ್ತು ಆರೋನರು ಈ ಒಂದು ಹೋರ್ ಬೆಟ್ಟಕ್ಕೆ ಏರಿ ಹೋಗುವುದನ್ನ ಕಾಣ್ತಾರೆ. Perhaps the people did not know why they were going up. ಆದರೆ ಇಸ್ರಾಯೇಲರಿಗೆ ಗೊತ್ತಾಗ್ಲಿಲ್ಲ ಯಾಕೆ ಇವರಿಬ್ಬರು ಬೆಟ್ಟವನ್ನ ಏರಿ ಹೋಗ್ತಾ ಇದ್ದಾರೆ ಎಂಬುದಾಗಿ. And also Eliezer was there. He also went up. ಮತ್ತೆ ಅವರ ಸಂಗಡ ಎಲ್ಲಾ ಜನರು ಸಹ ಇದ್ದನು, ಅವನು ಸಹ ಹೋದನು. Eliezer is the son of Aaron. ಎಲ್ಲಾ ಜನರು ಆರೋನನ ಮಗನಾಗಿದ್ದನು. So after they went up to Mount Hor, the priestly garments of Aaron was taken off. ಅವರು ಬೆಟ್ಟವನ್ನ ಏರಿ ಹೋದ ನಂತರ ಆರೋನನ ಯಾಜಕ ವಸ್ತ್ರಗಳನ್ನ ತೆಗೆದು ಹಾಕಲಾಯಿತು. And Eliezer was clothed with the priestly garments for glory and beauty. ನಂತರ ಎಲ್ಲಾ ಜನರಿಗೆ ಆ ಒಂದು ಯಾಜಕ ವಸ್ತ್ರಗಳನ್ನ ಮಹಿಮೆಯ ಮತ್ತು ಆ ಒಂದು ರಮ್ಯವಾದಂತ ವಸ್ತ್ರವನ್ನ ಅವನ ಮೇಲೆ ಧರಿಸುವುದನ್ನು ನಾವು ನೋಡ್ತೇವೆ. So the garment was indicative of that. He was the priest of God, he had the glory of God, and he had a personal relationship with God. ಹೀಗೆ ಈ ಒಂದು ಉಡುಪು, ಈ ಒಂದು ವಸ್ತ್ರವು ಯಾಜಕನ ಈ ಒಂದು ವಸ್ತ್ರವು ಅದು ದೇವರಿಗೆ ಇವರು ಮೀಸಲಾದಂತವರು, ದೇವರು ಇವರನ್ನ ಮೆಚ್ಚುವಂತವರು, ದೇವರ ಸೇವೆಗೋಸ್ಕರವಾಗಿ ನಿಗದಿಪಡಿಸಿದಂತವರು ಎಂಬುದನ್ನ ಉದ್ದೇಶಿಸುವಂತದ್ದಾಗಿತ್ತು. So that was a spiritual indication, like we talk about the garment of salvation, robe of righteousness. ಇದು ಒಂದು ಆತ್ಮೀಕವಾದಂತ ಒಂದು ಹೋಲಿಕೆಯಾಗಿದೆ. ಯಾವ ರೀತಿಯಾಗಿ ರಕ್ಷಣೆಯ ಒಂದು ನಿಲುವಂಗಿದೆ, ನೀತಿಯ ನಿಲುವಂಗಿ ಇದೆ, ಅದೇ ರೀತಿಯಾಗಿ ಇದು ಸಹ ಒಂದು ಹೋಲಿಕೆಯಾಗಿ ಇಲ್ಲಿ ನಾವು God has clothed us with the spiritual garment of salvation and robe of righteousness so that we can stand before God forever and ever. ಈ ರೀತಿಯಾಗಿ ದೇವರು ನಮಗೂ ಸಹ ರಕ್ಷಣೆಯ ವಸ್ತ್ರವನ್ನ ಧರಿಸಿದ್ದಾನೆ, ಮಾತ್ರವಲ್ಲದೆ ನೀತಿಯ ನಿಲುವಂಗಿಯನ್ನ ನಮಗೆ ಧರಿಸಿದ್ದಾನೆ. ಯಾಕಂದ್ರೆ ನಾವು ಧೈರ್ಯವಾಗಿ ಆತನ ಸನ್ನಿಧಾನದಲ್ಲಿ ನಿಲ್ಲುವಂತೆ ನಮಗೆ ಕೊಟ್ಟಂತ ಒಂದು ವಸ್ತ್ರಗಳಾಗಿದೆ. As commanded by God, Moses removed the priestly garments of Aaron, and Eliezer was clothed with the priestly garments. ದೇವರು ಆಜ್ಞಾಪಿಸಿದಂತೆ ಮೋಶೆಯು ಆರೋನನ ಧರಿಸಿದಂತ ಈ ಒಂದು ಯಾಜಕನ ವಸ್ತ್ರವನ್ನ ತೆಗೆದು ಹಾಕಿ ಆ ವಸ್ತ್ರವನ್ನ ಎಲ್ಲಾ ಜನರ ಮೇಲೆ ಅವನು ಧರಿಸುವುದನ್ನು ನಾವು ನೋಡ್ತೇವೆ. The person died, but the priesthood with its privilege of relationship with God continues. ಹೀಗೆ ಆ ವಸ್ತ್ರವನ್ನ ಧರಿಸಿದಂತ ಆ ವ್ಯಕ್ತಿ ಆರೋನನು ಸತ್ತನು, ಆದರೆ ದೇವರೊಂದಿಗಿನ ಸಂಬಂಧ ಮತ್ತು ಆತನ ಸವಲತ್ತುಗಳು ಹೊಂದಿರುವಂತ ಈ ಒಂದು ಯಾಜಕತ್ವ ಮುಂದುವರಿಯುವುದನ್ನು ನಾವು ನೋಡ್ತೇವೆ. So Aaron died on the top of the mountain. ಹೀಗೆ ಆ ಒಂದು ಬೆಟ್ಟದ ತುದಿಯಲ್ಲಿ ಆರೋನನು ಸಾಯ್ತಾನೆ. And Aaron the man was not worthy of respect, but Aaron the high priest was worthy of honor. ಹೀಗೆ ಆರೋನನೆಂಬಂತ ಮನುಷ್ಯನು ಆತನು ಗೌರವಕ್ಕೆ ಅರ್ಹನಾಗಿರಲಿಲ್ಲ, ಆದರೆ ಮಹಾಯಾಜಕನಾದಂತ ಆರೋನನು ಗೌರವಕ್ಕೆ ಅರ್ಹನಾಗಿದ್ದನು. So because we are born again, because the indwelling Spirit of God, because we are the temple of the Holy Spirit, we are honorable before God. ಆದ ಕಾರಣ ನಾವು ಹೊಸದಾಗಿ ಹುಟ್ಟಿದ ನಿಮಿತ್ತವಾಗಿ, ನಮ್ಮೊಳಗೆ ದೇವರ ಆತ್ಮನು ಜೀವಿಸುವುದರ ನಿಮಿತ್ತವಾಗಿ, ನಾವು ದೇವರ ಆಲಯವಾಗಿರುವುದರ ನಿಮಿತ್ತವಾಗಿ ನಾವು ಸ್ವೀಕರಿಸಲ್ಪಟ್ಟವರಾಗಿದ್ದೇವೆ. Without Christ we will go to the dust and we will go to the lake of fire. ಕ್ರಿಸ್ತನು ನಮ್ಮಲ್ಲಿ ಇಲ್ಲದೆ ಹೋದರೆ ನಾವು ಧೂಳಿಗೆ ಸಮಾನವಾಗಿದ್ದೇವೆ, ನರಕಕ್ಕೆ ಪಾತ್ರರಾಗಿದ್ದೇವೆ. So now as they were approaching the promised land, they were facing the opposition
ಈಗ ಅವರು ವಾಗ್ದಾನ ದೇಶಕ್ಕೆ ಬಹಳ ಹತ್ತಿರವಾಗಿ ಅವರು ಬಂದಾಗ ಅವರು ಬಹಳಷ್ಟು ವಿರೋಧವನ್ನ ಎದುರಿಸಬೇಕಾಗಿ ಬಂತು. So the first hostile enemy was the king of Arad, the Canaanite. ಹೀಗೆ ಅವರ ಮೊದಲನೇ ವೈರಿ ಆಗಿದ್ದನು ಆರಾಧನ ಅರಸನು. So it is believed that the king Arad was a leader of a nomadic group that roamed the area south of Tel Arad and fought against Israel. ಈಗ ನಾವು ಅರಸನಾದಂತ ಆರಾಧನ ಕುರಿತಾಗಿ ನಾವು ನೋಡುವಾಗ ಟೆಲ್ ಆರಾಧನ ದಕ್ಷಿಣದ ಆ ಒಂದು ಪ್ರದೇಶದಲ್ಲಿ ಇವರು ಅಲೆಮಾರಿಗಳಾಗಿದ್ದರು ಮೂಲತಃ. ಮಾತ್ರವಲ್ಲದೆ ಇವರು ಈ ಒಂದು ಗುಂಪಿನ ನಾಯಕನಾಗಿ ಆರಾಧನೆ ಎಂಬಂತ ಒಬ್ಬ ನಾಯಕನಿದ್ದನು, ಒಬ್ಬ ಅರಸನಿದ್ದನು ಎಂಬುದಾಗಿ ನಂಬಲಾಗ್ತಾ ಇತ್ತು. As they were ready to enter the promised land, Arad attacked them and took some of the Israelites as prisoners. ಇವರು ವಾಗ್ದಾನ ದೇಶವನ್ನ ಪ್ರವೇಶ ಮಾಡುವುದಕ್ಕೆ ಸಿದ್ಧರಾಗಿ ಬಂದಾಗ ಆರಾಧನು ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧವನ್ನು ಮಾಡಿ ಇಸ್ರಾಯೇಲರಲ್ಲಿ ಅನೇಕರನ್ನ ಬಂದಿಗಳಾಗಿ ಸೆರೆ ಹಿಡಿದು ಅವನು ತೆಗೆದುಕೊಂಡು ಹೋಗುವುದನ್ನು ನಾವು ನೋಡ್ತೇವೆ. They made a covenant with God. They said, if God gives the king of Arad in their hands, they will be utterly destroyed, devoted to God. ಹೀಗೆ ಇಸ್ರಾಯೇಲರು ದೇವರಿಗೆ ಒಂದು ಅರಿಕೆಯನ್ನ ಮಾಡುತ್ತಾರೆ. ಒಂದು ವೇಳೆ ದೇವರು ನಮಗೆ ಆರಾಧನನ್ನ ಕೊಡುವುದಾದರೆ ನಾವು ಸಂಪೂರ್ಣವಾಗಿ ಆರಾಧನಾ ಪಟ್ಟಣಗಳನ್ನ ನಾಶ ಮಾಡಿ ನಿರ್ಮೂಲ ಮಾಡುತ್ತೇವೆ ಎಂಬುದಾಗಿ ಅವರು ದೇವರಿಗೆ ವಿಜ್ಞಾಪಿಸುತ್ತಾರೆ. It doesn't mean that Israel were holy, better than those people. ಇದರ ಅರ್ಥ ಇಸ್ರಾಯೇಲರು ಇವರಿಗಿಂತಲೂ ಉತ್ತಮವಾದಂತವರು ಅಥವಾ ಪರಿಶುದ್ಧರು ಎಂಬುದಾಗಿ ಅಲ್ಲ. But that Canaanites, the people who were living in the promised land, their sin has reached the full measure that God is judging them through the nation of Israel. ಆದರೆ ಆ ಒಂದು ಕಾನಾನ್ ದೇಶದಲ್ಲಿ ವಾಸವಾಗಿದ್ದಂತ ಕಾನಾನ್ಯರು ಅವರ ಪಾಪದ ಕೊಡವು ತುಂಬಿತ್ತು. ದೇವರ ಕಣ್ಣುಗಳಲ್ಲಿ ಅವರ ಪಾಪದ ವಿರುದ್ಧವಾದಂತ ನ್ಯಾಯ ತೀರ್ಪನ್ನ ಕೊಡುವುದರ ಮೂಲಕವಾಗಿ ಇಸ್ರಾಯೇಲರನ್ನ ದೇವರು ಬಳಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. We have to read Genesis 15, the conversation of God with Abraham. ನಾವು ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯವನ್ನು ನಾವು ಅಲ್ಲಿ ಓದಬೇಕು. ಅಲ್ಲಿ ದೇವರು ಅಬ್ರಹಾಮನ ಜೊತೆಗೆ ಮಾಡುವಂತಹ ಸಂಭಾಷಣೆಯನ್ನು ನಾವು ನೋಡ್ತೇವೆ. God made a covenant with Abraham and said, your descendants will possess this land. ದೇವರು ಬಹಳ ಸ್ಪಷ್ಟವಾಗಿ ಅಬ್ರಹಾಮನಿಗೆ ವಾಗ್ದಾನ ನುಡಿಯುತ್ತಾನೆ, ನಿನ್ನ ತಲೆಮಾರುಗಳು ಅಥವಾ ನಿನ್ನ ಸಂತತಿಯವರು ಈ ಒಂದು ದೇಶವನ್ನ ಸ್ವಾಧೀನಪಡಿಸಿಕೊಳ್ಳುತ್ತಾರೆ ಎಂಬುದಾಗಿ. But he said, not now, it will take 400 years. ಅದು ಈಗ ನಡೆಯುವುದಿಲ್ಲ, ಅದು ಸಂಭವಿಸಬೇಕಾದರೆ 400 ವರ್ಷಗಳು ಕಳೆಯಬೇಕು. So God gave 400 years for these people, Canaanites, Hivites, and others, to repent. But when they did not repent, God judged them by sending Israel against them. ಹೀಗೆ ಕಾನಾನ್ಯರು ಪಶ್ಚಾತ್ತಾಪ ಪಟ್ಟು ಮಾನಸಾಂತರ ಹೊಂದಿ ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ದೇವರು ಅವರಿಗೆ 400 ವರ್ಷಗಳನ್ನ ಕೊಡುತ್ತಾನೆ. ಆದರೆ ಅವರು ಆ ಒಂದು ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳುವುದರ ನಿಮಿತ್ತವಾಗಿ ದೇವರು ಅವರಿಗೆ ಮೇಲೆ ಇಸ್ರಾಯೇಲ್ ಮೂಲಕವಾಗಿ ನ್ಯಾಯ ತೀರ್ಪು ಮಾಡುವುದನ್ನು ನಾವು ನೋಡುತ್ತೇವೆ. They continue to do abominable practices like sacrificing children, which was horrible thing in the sight of God. ಅವರು ದೇವರ ಕಣ್ಣುಗಳ ಮುಂದೆ ಬಹಳ ಅಸಹ್ಯಕರವಾದಂತಹ ಕೆಲಸಗಳನ್ನ ಮಾಡಿದ್ರು. ಯಾವುದಂದ್ರೆ ಉದಾಹರಣೆಗೆ ಅವರು ಮಕ್ಕಳನ್ನ ಬಾಳನಿಗೆ ಬಲಿ ಕೊಡುವಂತ ಬಹಳ ಮ್ಲೇಚ್ಛವಾದಂತ ಕಾರ್ಯಗಳನ್ನ ಮಾಡಿದ್ರು. Because of the bloodshed, the land will vomit them out. ಅವರು ಮಾಡಿದಂತ ಈ ಒಂದು ರಕ್ತ ಬಲಿಗಳ ನಿಮಿತ್ತವಾಗಿ ಭೂಮಿಯು ಅವರನ್ನ ವಾಂತಿ ಮಾಡುವಂತದಾಗಿದೆ. And God chose Israel to execute his judgment on those people. ದೇವರು ಈ ಜನರ ಮೇಲೆ ಇಸ್ರಾಯೇಲರನ್ನ ನ್ಯಾಯ ವಿಚಾರಣೆಗೋಸ್ಕರವಾಗಿ ನ್ಯಾಯ ತೀರ್ಪು ಮಾಡುವುದಕ್ಕೋಸ್ಕರವಾಗಿ ಬಳಸಿಕೊಳ್ಳುವುದನ್ನು ನಾವು ನೋಡುತ್ತೇವೆ. So the king of Arad was defeated in the place called Hormah. ಹೀಗೆ Go ahead. ಹೀಗೆ ನಾವು ನೋಡುತ್ತೇವೆ, ಅರಸನಾದಂತಹ ಆರಾಧನನ್ನ
ಹೊರ್ಮಾ ಎಂಬಂತ ಸ್ಥಳಗಳಲ್ಲಿ ಇಸ್ರಾಯೇಲರು ಅವನನ್ನ ಸೋಲಿಸ್ತಾರೆ. Hormah was the place where 38 years ago, 39 years ago, Israel could not enter the promised land because of their unbelief. ಹೀಗೆ ನಾವು ನೋಡ್ತೇವೆ 38 ವರ್ಷಗಳ ಹಿಂದೆ ಈ ಹೊರ್ಮಾ ಎಂಬಂತ ಸ್ಥಳದಲ್ಲಿ ಇಸ್ರಾಯೇಲರು ಆ ಒಂದು ದೇಶವನ್ನ ದಾಟಿ ಹೋಗುವುದಕ್ಕೆ ಅವರಿಗೆ ಅನುಮತಿಯನ್ನ ಕೊಡಲಾಗಲಿಲ್ಲ. So that is where they believed the 10 spies report, which was without faith but with fear, and they rejected the report of Joshua and Caleb. ಇಲ್ಲಿ ನಾವು ನೋಡ್ತೇವೆ ಈ ಒಂದು ಸ್ಥಳದಲ್ಲಿ ಆ ಒಂದು 10 ಗೂಢಾಚಾರರು ಅವರು ಅಪನಂಬಿಕಸ್ಥರಾಗಿ ನೀಡಿದಂತ ದೇಶದ ವರದಿಯ ನಿಮಿತ್ತವಾಗಿ ಇಡೀ ಇಸ್ರಾಯೇಲರು ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಅವರಿಗೆ ವಾಗ್ದಾನ ದೇಶವನ್ನು ಪ್ರವೇಶ ಮಾಡುವಂತ ಅವಕಾಶವನ್ನ ಕಳೆದುಕೊಳ್ಳುವಂತ ಒಂದು ಸ್ಥಳ ಇದಾಗಿತ್ತು. God was patient and waited for that generation to perish and brought the younger generation to the promised land. ದೇವರು ಬಹಳ ತಾಳ್ಮೆಯಿಂದ ಅಪನಂಬಿಕಸ್ಥರಾದಂತ ಆ ಒಂದು ಪೀಳಿಗೆ ಸತ್ತ ನಂತರವಾಗಿ ಹೊಸ ಪೀಳಿಗೆಯ ಮೂಲಕವಾಗಿ ಈ ಒಂದು ವಾಗ್ದಾನ ದೇಶವನ್ನ ಪ್ರವೇಶ ಮಾಡುವುದಕ್ಕೆ ದೇವರು ಅನುಮತಿಸುವುದನ್ನು ನಾವು ನೋಡ್ತೇವೆ. So they experienced victory. ಇಲ್ಲಿ ಇಸ್ರಾಯೇಲರು ಒಂದು ಜಯವನ್ನ ಅನುಭವಿಸುವಂತ ಒಂದು ಸಂದರ್ಭ ಅವರಿಗೆ ಸಿಗ್ತಾ ಇದೆ. But they were also like their fathers, murmuring against God. ಆದರೆ ಅವರೂ ಸಹ ತಮ್ಮ ಪಿತೃಗಳ ಹಾಗೆ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುವುದನ್ನು ನಾವು ನೋಡುತ್ತೇವೆ. So the earlier generation murmured against Moses at least 8 times. ಹಿಂದಿನ ತಲೆಮಾರು ಮೋಶೆ ವಿರುದ್ಧವಾಗಿ ಕನಿಷ್ಠ ಪಕ್ಷ ಅವರು 8 ಬಾರಿ ಗುಣಗುಟ್ಟುವುದನ್ನು ನಾವು ನೋಡುತ್ತೇವೆ. So the younger generation was bold and shameless to speak not only against Moses but also against God. ಆದರೆ ಈ ಯುವ ತಲೆಮಾರು ಅವರು ಇನ್ನಷ್ಟು ಅವರು ಹೀನಾಯವಾದಂತ ಸ್ಥಿತಿಯಲ್ಲಿದ್ದರು. ಯಾಕಂದ್ರೆ ಅವರು ಮೋಶೆ ವಿರುದ್ಧವಾಗಿ ಮಾತ್ರವಲ್ಲ, ದೇವರ ವಿರುದ್ಧವಾಗಿ ಅವರು ಮಾತನಾಡುವುದಕ್ಕೆ ಬಹಳ ಧೈರ್ಯಶಾಲಿಗಳಾಗಿದ್ದರು, ನಾಚಿಕೆಗೆಟ್ಟವರಾಗಿದ್ದರು. Murmur is expression of unbelief. ಗುಣಗುಟ್ಟುವಂಥದ್ದು ಅಪನಂಬಿಕೆಯ ಒಂದು ಪ್ರದರ್ಶನವಾಗಿದೆ. The earlier generation failed to enter the promised land because of unbelief. ಯಾಕೆಂದ್ರೆ ನಾವು ನೋಡ್ತೇವೆ ಹಿಂದಿನ ತಲೆಮಾರಿನವರು ಅಪನಂಬಿಕೆಯ ನಿಮಿತ್ತವಾಗಿ ವಾಗ್ದತ್ತ ದೇಶವನ್ನು ಅವರು ಪ್ರವೇಶ ಮಾಡಲಿಲ್ಲ. So their sons and daughters also had the same unbelief. ಅದೇ ರೀತಿಯಾಗಿ ಅವರ ಮಕ್ಕಳು ಮತ್ತು ಅವರ ಹೆಣ್ಣು ಮಕ್ಕಳು ಈ ಒಂದು ವಾಗ್ದಾನ ದೇಶವನ್ನ ಪ್ರವೇಶ ಮಾಡುವುದಕ್ಕೆ ನೋಡುವಾಗ ಅವರಿಗೂ ಸಹ ಈ ಒಂದು ಹಿನ್ನೆಲೆಯಲ್ಲಿ ಅವರು ಸಹ ಹಿಂಬಾಲಿಸುವುದನ್ನು ನಾವು ನೋಡುತ್ತೇವೆ. So the Israel first generation and the next generation were without faith, but God was faithful. ಹೀಗೆ ಇಸ್ರಾಯೇಲರ ಮೊದಲನೇ ತಲೆಮಾರು, ಎರಡನೇ ತಲೆಮಾರು ಅಪನಂಬಿಕಸ್ಥರಾಗಿದ್ದರೂ ಸಹ ದೇವರು ಅವರ ವಿರುದ್ಧವಾಗಿ ಅಪನಂಬಿಕಸ್ಥನಾಗಿರಲಿಲ್ಲ, ಆತನು ನಂಬಿಕಸ್ಥನಾಗಿದ್ದನು. Throughout the Bible we read this. Israel was not faithful, but God was faithful. ಇಡೀ ಸತ್ಯವೇದದಲ್ಲಿ ನಾವು ನೋಡುತ್ತೇವೆ ದೇವರು ಇಸ್ರಾಯೇಲ್ಗೆ ನಂಬಿಕಸ್ಥನಾಗಿದ್ದನು, ಆದರೆ ಇಸ್ರಾಯೇಲರು ದೇವರಿಗೆ ಅಪನಂಬಿಕಸ್ಥರಾಗಿದ್ದರು. Like their fathers, the younger generation also despised the provision of God. ತಂದೆಯ ಹಾಗೆ ಅವರ ಮಕ್ಕಳು ಸಹ ದೇವರ ಎಲ್ಲ ಒದಗಿಸುವಿಕೆಗಳನ್ನ ತಿರಸ್ಕರಿಸುವಂತವರಾಗಿದ್ದರು. Probably they were fed up with the same manna eating every day. ಬಹುಶಃ ಪ್ರತಿದಿನ ಅವರು ತಿನ್ನಂತ ಆ ಒಂದು ಮನ್ನದ ವಿರುದ್ಧವಾಗಿ ಅವರು ಬಹಳ ಸೋತು ಹೋಗಿದ್ರು. So manna is described as the bread of heaven for angels. ಮನ್ನವನ್ನ ದೇವದೂತರ ಅಥವಾ ಪರಲೋಕದ ರೊಟ್ಟಿಯಾಗಿ ವಿವರಿಸಲಾಗಿದೆ. So manna was not a natural phenomena, but miraculous supply of God. ಆದ್ರಿಂದ ಮನ್ನಾ ಸ್ವಾಭಾವಿಕವಾಗಿ ಅಂದ್ರೆ ನೈಸರ್ಗಿಕವಾಗಿ ದೊರೆದಂತ ಒಂದು ಆಹಾರವಾಗಿರಲಿಲ್ಲ, ಬದಲಾಗಿ ಇದು ಅದ್ಭುತವಾಗಿ ದೇವರು ಒದಗಿಸಿದಂತ ಒಂದು ಆಹಾರವಾಗಿತ್ತು. Esau valued food more than firstborn right. ನಾವು ನೋಡ್ತೇವೆ ಸತ್ಯವೇದದಲ್ಲಿ ಏಸಾವನು ತನ್ನ ಚೊಚ್ಚಲತನದ ಹಕ್ಕಿಗಿಂತಲೂ ಹೆಚ್ಚಾಗಿ ಆಹಾರಕ್ಕೆ ಮೌಲ್ಯವನ್ನು ನೀಡುವುದನ್ನು ನಾವು ನೋಡುತ್ತೇವೆ. Israel is called as the firstborn of all nations.
ಇಸ್ರಾಯೇಲರು ಎಲ್ಲ ರಾಷ್ಟ್ರಗಳ ಚೊಚ್ಚಲ ಮಗನು ಎಂಬುದಾಗಿ ಕರೆಯಲಾಗುತ್ತದೆ. So by murmuring, they are like Esau, rejecting the firstborn right. ಹೀಗೆ ಇಸ್ರಾಯೇಲರು ಗೊಣಗುಟ್ಟುವಾಗ ಅವರು ದೇವರ ಚೊಚ್ಚಲತನದ ಆ ಒಂದು ಹಕ್ಕನ್ನ ನಿರಾಕರಿಸುವಂತವರಾಗಿದ್ದಾರೆ. When the Israelites grumbled, it was ingratitude. ಇಸ್ರಾಯೇಲರು ಅವರು ಗೊಣಗುಟ್ಟಿದಾಗ ಅದು ಕೃತಜ್ಞತೆಯನ್ನ ಸೂಚಿಸುವಂತದಾಗಿದೆ. God has miraculously delivered them with a mighty hand and sending plagues to the nation of Egypt. ದೇವರು ಇಸ್ರಾಯೇಲರನ್ನು ಐಗುಪ್ತದಿಂದ ತನ್ನ ಬಲದ ಹಸ್ತದಿಂದ ರಕ್ಷಿಸುವುದನ್ನ ನಾವು ನೋಡುತ್ತೇವೆ. ಅದೇ ಸಮಯದಲ್ಲಿ ಐಗುಪ್ತ ದೇಶಕ್ಕೆ ವಿರುದ್ಧವಾಗಿ ಅನೇಕ ರೀತಿಯಾದಂತಹ ಬಾಧೆಗಳನ್ನು ಉಂಟು ಮಾಡುವುದನ್ನು ನಾವು ನೋಡುತ್ತೇವೆ. For the sake of the slaves Israel, God judged the superpower Egypt for the ruthless slavery of 400 years. ಹೀಗೆ ನಾವು ನೋಡುತ್ತೇವೆ, ಬಲಶಾಲಿಗಳಾದಂತ ಐಗುಪ್ತ ದೇಶವನ್ನ ಗುಲಾಮರಾಗಿದ್ದಂತ ಇಸ್ರಾಯೇಲರಿಗೋಸ್ಕರವಾಗಿ ದೇವರು ಐಗುಪ್ತ ಜನಾಂಗದ ಮೇಲೆ ನ್ಯಾಯ ತೀರ್ಪು ಮಾಡುವುದನ್ನು ನಾವು ನೋಡುತ್ತೇವೆ. So Israelites forgot the great works of God. ಹೀಗೆ ನಾವು ನೋಡುತ್ತೇವೆ, ಇಸ್ರಾಯೇಲರು ಅವರು ದೇವರ ಅದ್ಭುತವಾದಂತ ಕಾರ್ಯಗಳನ್ನ, ಮಹತ್ವ ಕಾರ್ಯಗಳನ್ನ ಮರೆತು ಬಿಡುವುದನ್ನು ಕಾಣ್ತೇವೆ. Forgetfulness, ingratitude leads to murmuring. ಹೀಗೆ ನಾವು ದೇವರ ಕಾರ್ಯಗಳನ್ನ ಮರೆತು ಬಿಡುವಾಗ, ಆತನ ಕಾರ್ಯಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸದೆ ಹೋದಾಗ ನಾವು ದೇವರ ವಿರುದ್ಧವಾಗಿ ಗುಣಗುಟ್ಟುವಂತವರಾಗಿದ್ದೇವೆ. When we forget to praise God. Thank God. ನಾವು ದೇವರ ಉಪಕಾರಗಳನ್ನ ಮರೆತು ಬಿಡುವಾಗ ನಾವು ದೇವರನ್ನ ಕೊಂಡಾಡುವುದಕ್ಕೂ ದೇವರಿಗೆ ಕೃತಜ್ಞತೆ ಸಲ್ಲಿಸುವುದಕ್ಕೂ ಮರೆತು ಬಿಡುವಂತವರಾಗಿದ್ದೇವೆ. When we forget to be thankful, we start murmuring. ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ಮರೆತು ಬಿಡುವಾಗ ನಾವು ದೇವರ ವಿರುದ್ಧವಾಗಿ ಗುಣಗುಟ್ಟುವಂತವರಾಗಿದ್ದೇವೆ. Where gratefulness stops, murmuring begins. ಯಾವಾಗ ಕೃತಜ್ಞತೆ ನಿಂತು ಹೋಗುತ್ತದೋ ಆವಾಗ ಗೊಣಗುಟ್ಟುವಿಕೆ ಪ್ರಾರಂಭವಾಗುತ್ತದೆ. So they forgot how God miraculously sustained them all those 40 years. ಹೀಗೆ 40 ವರ್ಷಗಳ ಕಾಲ ದೇವರು ಯಾವ ರೀತಿಯಾಗಿ ಅದ್ಭುತವಾಗಿ ಅವರನ್ನ ಪೋಷಣೆ ಮಾಡಿ ಪಾಲನೆ ಮಾಡಿ ನಡೆಸಿಕೊಂಡು ಬಂದನೋ ಎಂಬಂತ ಕಾರ್ಯಗಳನ್ನು ಅವರು ಮರೆತು ಬಿಟ್ರು. So this young generation was 20 years or below when God said they will be wandering for 40 years. ಈ ಯುವ ಪೀಳಿಗೆಯು ದೇವರಿಗೆ ಅಪನಂಬಿಕಸ್ಥರಾಗಿದ್ದಾಗ ಅವರು 20 ವರ್ಷಕ್ಕಿಂತ ಕೆಳಗಿದ್ದರು. ಈಗ ಅವರು ಉಳಿದಂತೆಲ್ಲ ವರ್ಷಗಳನ್ನ ಮರುಭೂಮಿಯಲ್ಲಿ ಅಲೆಮಾರಿಗಳಾಗಿ ಅಲೆದಾಡಬೇಕಾಗಿ ಬಂತು. They witnessed the 40 years the death of their grandfathers, fathers, grandmothers, mothers, all those who were about 20 in the wilderness. ಈ ಯುವ ಪೀಳಿಗೆಯು ಅವರು ತಮ್ಮ ತಂದೆಯನ್ನ, ತಾಯಿಯನ್ನ, ಅವರ ಒಡ ಹುಟ್ಟಿದವರನ್ನ ಅವರೆಲ್ಲರೂ ಮರುಭೂಮಿಯಲ್ಲಿ ಅವರು ಒಬ್ಬೊಬ್ಬರಾಗಿ ಅವರು ಸಾಯುವುದನ್ನ ನೋಡಿದಂತವರ ಒಂದು ಪೀಳಿಗೆಯಾಗಿತ್ತು. So when death was happening one side, God provided the younger generation, protected them, preserved them. ಹೀಗೆ ಒಂದು ಕಡೆಯಲ್ಲಿ ಹಿರಿಯರಾದಂತ ಇಸ್ರಾಯೇಲರು ಸಾಯ್ತಾ ಇದ್ದಾಗ, ಇನ್ನೊಂದು ಕಡೆಯಲ್ಲಿ ದೇವರು ಈ ಒಂದು ಇಸ್ರಾಯೇಲರ ಯುವ ಪೀಳಿಗೆನ ಅದ್ಭುತವಾಗಿ ಪೋಷಣೆ ಮಾಡಿಕೊಂಡು ಬಂದರು. So God was the pillar of fire and cloud 24 hours a day. ದೇವರು ತಾನೇ ಸ್ವತಃ ಇಸ್ರಾಯೇಲರಿಗೆ ಮೇಘಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ಆಧಾರವಾಗಿ 24 ಗಂಟೆಗಳು ಅವರನ್ನ ಕಾಯುತ್ತಾ ಬಂದನು. Food was miraculously provided for all 40 years. ಅದ್ಭುತವಾಗಿ ಇಡೀ 40 ವರ್ಷಗಳ ಕಾಲ ದೇವರು ಅವರಿಗೆ ಆಹಾರವನ್ನು ಒದಗಿಸಿದನು. The Lord said, your clothes did not wear out, your feet did not swell during these 40 years. ದೇವರು ಹೇಳ್ತಾನೆ, ಈ 40 ವರ್ಷಗಳಲ್ಲಿ ನಿಮ್ಮ ಬಟ್ಟೆಗಳು ಸವಿಯಲಿಲ್ಲ ಮತ್ತು ನಿಮ್ಮ ಪಾದಗಳು ಊದಲಿಲ್ಲ. The parents died, but these young adults
had the strength and stamina to travel for 40 years. ಇವರ ತಂದೆ ತಾಯಿಯೊಂದಿಗೂ ಪೋಷಕರು ಸತ್ತು ಹೋದರು, ಆದರೆ ಈ ಯುವ ಪೀಳಿಗೆಗೆ ದೇವರು ಬಲವನ್ನ ನೀಡಿದನು. ಅವರು ಈ ಒಂದು ಕಾಲದಲ್ಲಿ ಅವರು ಸತ್ತು ಹೋಗಲಿಲ್ಲ, ಬದಲಾಗಿ ಅವರು ಜೀವಂತವಾಗಿ ಉಳಿಯುವುದನ್ನು ನಾವು ನೋಡ್ತೇವೆ. The clothes were not getting old, they were not destroyed, they were fresh as if it was bought the same day. ಅವರು 40 ವರ್ಷಗಳ ಕಾಲ ಅವರ ಬಟ್ಟೆಗಳು ಸವಿಲಿಲ್ಲ, ಅವರ ಪಾದಗಳು ಊದಿ ಹೋಗಲಿಲ್ಲ. ಅವರು ಅದೇ ರೀತಿಯಾಗಿ ಅವರು ಯೌವನಸ್ಥರಾಗಿ ಈ ಒಂದು ಸಮಯದಲ್ಲಿ ಅವರು ದೇಶವನ್ನು ಸ್ವಾಧೀನ ಮಾಡುವುದಕ್ಕೆ ಸಿದ್ಧರಾಗಿರುವುದನ್ನು ನಾವು ನೋಡ್ತೇವೆ. Even the best clothes will wear out, but here we see 40 years God sustained them with the clothes which was fresh. ನಾವು ನೋಡ್ತೇವೆ ಅತ್ಯುತ್ತಮವಾದಂತಹ ಬಟ್ಟೆಗಳು ಸಹ ಹಲವಾರು ವರ್ಷಗಳಾದ ನಂತರ ಸವೆದು ಹೋಗ್ತದೆ, ಆದ್ರೆ ಇಲ್ಲಿ ನಾವು ನೋಡ್ತೇವೆ ದೇವರು ಅದ್ಭುತವಾಗಿ ಅವರ ಬಟ್ಟೆಗಳನ್ನು ಸಹ ಸವಿಯುವುದಕ್ಕೆ ಬಿಡಲಿಲ್ಲ. Instead of appreciating that, acknowledging that, and giving thanks to God, they were murmuring against God. ಅವರು ಈ ಒಂದು ಅದ್ಭುತಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡಿ ಸ್ತುತಿಸುವುದನ್ನ ಬಿಟ್ಟು ಮರೆತು ಬಿಟ್ಟು ಅವರು ದೇವರ ವಿರುದ್ಧವಾಗಿ ಕೊಣಗುಟ್ಟುವುದನ್ನ ನಾವು ನೋಡುತ್ತೇವೆ. God punished them by sending serpents. ದೇವರು ಅವರನ್ನ ಖಂಡಿಸ್ತಾನೆ, ದಂಡಿಸ್ತಾನೆ, ಅವರ ಮಧ್ಯದಲ್ಲಿ ಸರ್ಪಗಳನ್ನ ಕಳುಹಿಸುತ್ತಾನೆ. The serpent symbolizes evil. ನಮಗೆ ಗೊತ್ತಿದೆ, ಸರ್ಪವು ದುಷ್ಟತನವನ್ನ ಸೂಚಿಸುವಂತದಾಗಿದೆ. So people died because of the bites. ಸರ್ಪವು ಕಚ್ಚಿದರ ನಿಮಿತ್ತವಾಗಿ ಅನೇಕರು ಸಾವನ್ನಪ್ಪುತ್ತಾರೆ. They cried to Moses. ಅವರು ಮೋಶೆಗೆ ಅವರು ಕೂಗನ್ನ ಅವರು ಹಾಕುತ್ತಾರೆ. The Lord commanded Moses to make a serpent of bronze. ಆಗ ದೇವರು ಮೋಶೆಗೆ ತಾಮ್ರದಿಂದ ಒಂದು ಸರ್ಪವನ್ನ ಮಾಡುವುದಕ್ಕೆ ಆಜ್ಞಾಪಿಸ್ತಾನೆ. And he said, you raise it up and put it on a pole. Those who look at it, they will be healed of the serpent bites. ಮಾತ್ರ ದೇವರು ಮೋಶೆಗೆ ಹೇಳ್ತಾರೆ, ನೀನು ಈ ತಾಮ್ರದ ಸರ್ಪವನ್ನ ಮೇಲಕ್ಕೆ ಎತ್ತಿ ಎಲ್ಲ ಇಸ್ರಾಯೇಲರು ಕಾಣುವ ಹಾಗೆ ಅದನ್ನ ನಿಲ್ಲಿಸಬೇಕು ಎಂಬುದಾಗಿ ದೇವರು ಮೋಶೆಗೆ ಹೇಳ್ತಾನೆ. Bronze is associated with judgment. ತಾಮ್ರವು ನ್ಯಾಯ ತೀರ್ಪಿನೊಂದಿಗೆ ಹೋಲಿಸಲ್ಪಟ್ಟದಾಗಿದೆ. The bronze serpent symbolizes evil, judged and dealt with. ಈ ಒಂದು ತಾಮ್ರದ ಸರ್ಪವು ದುಷ್ಟತನವನ್ನ ದೇವರು ನ್ಯಾಯ ತೀರಿಸುವಂತವನಾಗಿದ್ದಾನೆ ಎಂಬುದನ್ನು ಸೂಚಿಸುತ್ತದೆ. Those who look at that will be healed. ಅದನ್ನ ನೋಡುವಂತವರು ರಕ್ಷಿಸಲ್ಪಡುತ್ತಾರೆ. The Lord said in Isaiah 45:22, those who look at me will be saved. ಯೆಶಾಯನ ಗ್ರಂಥ 45ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ಪ್ರವಾದಿ ನುಡಿತಾನೆ, ನನ್ನನ್ನು ನೋಡುವಂತವರು ರಕ್ಷಿಸಲ್ಪಡುತ್ತಾರೆ ಎಂಬುದಾಗಿ. Later, the Israelites made the bronze serpent as an idol called Nehustan and worshipped it. ನಂತರ ದಿನಮಾನಗಳಲ್ಲಿ ನಾವು ನೋಡುತ್ತೇವೆ, ಇಸ್ರಾಯೇಲರು ಈ ಒಂದು ತಾಮ್ರದ ಸರ್ಪದಿಂದ ಒಂದು ವಿಗ್ರಹವನ್ನ ಮಾಡುತ್ತಾರೆ. ಆ ವಿಗ್ರಹದ ಹೆಸರು ನೆಹುಸ್ತಾನ್ ಎಂಬುದಾಗಿ. So only one Bible scholar says, human heart is a factory making idols all the time. ಆದ ಕಾರಣ ಒಬ್ಬ ದೈವಶಾಸ್ತ್ರಜ್ಞರು ಹೀಗೆ ಹೇಳಿದ್ದಾರೆ, ಮನುಷ್ಯನ ಹೃದಯವು ಒಂದು ಕಾರ್ಖಾನೆಯಾಗಿದೆ, ಅದರಿಂದ ಅನೇಕ ವಿಗ್ರಹಗಳು ತಯಾರಾಗಿ ಹೊರಬರುವಂತದಾಗಿದೆ ಎಂಬುದಾಗಿ. So only we see so many idols, so many gods and goddesses around us. ಆದ ಕಾರಣ ನಮ್ಮ ಸುತ್ತಲೂ ಇವತ್ತು ಅನೇಕ ದೇವರುಗಳು, ದೇವತೆಗಳು, ವಿಗ್ರಹಗಳನ್ನ ನಾವು ಕಾಣ್ತಾ ಇದ್ದೇವೆ. As the bronze serpent was lifted up, Lord Jesus Christ was also lifted up. ಯಾವ ರೀತಿಯಾಗಿ ಈ ತಾಮ್ರದ ಸರ್ಪವು ಮೇಲಕ್ಕೆ ಎತ್ತಲ್ಪಟ್ಟಿತೋ ಅದೇ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತನು ಸಹ ನಮಗೋಸ್ಕರವಾಗಿ ಎತ್ತಲ್ಪಟ್ಟನು. When the Lord spoke with Nicodemus, who came to meet him in the night, ರಾತ್ರಿಯಲ್ಲಿ ಯೇಸು ಕ್ರಿಸ್ತನನ್ನ ಭೇಟಿಯಾಗುವುದಕ್ಕೋಸ್ಕರವಾಗಿ ನಿಕೋದೇಮನು ಬರುತ್ತಾನೆ. And he said, and as Moses lifted up the serpent in the wilderness, so must the Son of Man, Lord Jesus Christ, be lifted up, that whoever believes in him may have eternal life.
ಹೀಗೆ ಯಾವ ರೀತಿಯಾಗಿ ಮೋಶೆಯು ಈ ಒಂದು ತಾಮ್ರದ ಈ ಒಂದು ಹಾವನ ಮೇಲಕ್ಕೆ ಎತ್ತುತ್ತಾನೋ ಅದೇ ರೀತಿಯಾಗಿ ಮನುಷ್ಯ ಕುಮಾರನು ಸಹ ನಿತ್ಯ ಜೀವನ ಪಡೆಯುವುದಕ್ಕೆ ಆತನು ಮೇಲಕ್ಕೆ ಎತ್ತಲ್ಪಟ್ಟನು. Lord Jesus Christ described his death to Nicodemus in a very polite way. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸಾವಿನ ಕುರಿತಾಗಿ ನಿಕೋದೇಮನಿಗೆ ಬಹಳ ಸರಳವಾಗಿ ಆತನು ಅದನ್ನ ವಿಶ್ಲೇಷಿಸುವುದನ್ನು ನಾವು ನೋಡುತ್ತೇವೆ. Lifted up means crucifixion and death sentence. ಕ್ರಿಸ್ತನನ್ನ ಮೇಲಕ್ಕೆತ್ತುವುದು ಎಂಬುದಾಗಿ ಹೇಳುವಾಗ ಆತನನ್ನ ಶಿಲುಬೆಗೆ ಏರಿಸುವಂತದ್ದು ಮಾತ್ರವಲ್ಲದೆ ಆತನು ಮರಣದಂಡನೆಯನ್ನ ಹೊಂದುವಂತದ್ದು. Lord Jesus Christ reminded Nicodemus that Jewish people who looked at the bronze serpent were healed in the same way. Those who look toward the Son of God who is crucified will have the salvation. ಯೇಸು ಕ್ರಿಸ್ತನು ನಿಕೋದೇಮನಿಗೆ ನೆನಪಿಸ್ತಾನೆ ಯಾವ ರೀತಿಯಾಗಿ ಇಸ್ರಾಯೇಲರು ಆ ಒಂದು ತಾಮ್ರದ ಸರ್ಪವನ್ನ ನೋಡಿ ಅವರು ಬದುಕಿಕೊಳ್ಳುತ್ತಾರೋ ಅದೇ ರೀತಿಯಾಗಿ ಮನುಷ್ಯ ಕುಮಾರನನ್ನ ಶಿಲುಬೆಗೆ ಏರಿಸಿ ಆತನನ್ನ ದೃಷ್ಟಿಸಿ ನೋಡುವಾಗ ಅಂತವರು ರಕ್ಷಿಸಲ್ಪಡುತ್ತಾರೆ ಎಂಬುದಾಗಿ ಹೇಳ್ತಾನೆ. So they continue the journey towards Moab. ಹೀಗೆ ಅವರು ತಮ್ಮ ಪ್ರಯಾಣವನ್ನ ಮೋವಾಬ್ ದೇಶದ ಕಡೆಗೆ ಮುಂದುವರಿಸುತ್ತಾರೆ. So the older generation had the nostalgia of Egypt, but this generation did not think about that. ಹೀಗೆ ಈ ಹಿಂದಿನ ಈ ಯುವ ಪೀಳಿಗೆ ಹಿಂದಿನ ತಲೆಮಾರು ಅವರು ಐಗುಪ್ತ ದೇಶದ ಆ ಒಂದು ನೆನಪುಗಳನ್ನು ಇಟ್ಟುಕೊಂಡು ಬಂದಿದ್ರು. ಆದ್ರೆ ಈಗ ಈ ಹೊಸ ಪೀಳಿಗೆಗೆ ಆ ನೆನಪುಗಳು ಯಾವುದು ಇರಲಿಲ್ಲ. They were less than 20 years when they came out of Egypt, so they don't have that kind of bitter memories. ಹೀಗೆ ಈ ಪೀಳಿಗೆಯು ಯುವ ಪೀಳಿಗೆ ಆದ್ರಿಂದ 20 ವರ್ಷಗಳಿಂದ ಕೆಳಗಿದ್ದ ಕಾರಣ ಅವರಿಗೆ ಐಗುಪ್ತ ದೇಶದ ಹೆಚ್ಚಿನ ವಿಷಯಗಳು ಅಥವಾ ಘಟನೆಗಳು ಅವರ ನೆನಪಿನಲ್ಲಿ ಉಳಿದುಕೊಂಡಿರಲಿಲ್ಲ. ನಾವು ನೋಡ್ತೇವೆ ಮಿರಿಯಮಳು ಆರೋನ್ ಮತ್ತು ಮೋಶೆಗೆ ಹಿರಿಯರಾಗಿದ್ದಳು. So that era will be over. ಆ ಒಂದು ಪೀಳಿಗೆ ಈಗಾಗಲೇ ಮುಕ್ತಾಯವಾಗಿದೆ. So the second generation will go into the promised land. ಹೀಗೆ ಎರಡನೆಯ ತಲೆಮಾರು ಈ ವಾಗ್ದತ್ತ ದೇಶಕ್ಕೆ ಪ್ರವೇಶ ಮಾಡುವಂತವರಾಗಿರ್ತಾರೆ. So it is believed that the well was there dug by princes but covered with a thin layer of bushes, mud and leaves. ಹೀಗೆ ಅವರು ನಂಬ್ತಾರೆ ಅದೇನಪ್ಪಾ ಅಂತಂದ್ರೆ ರಾಜಕುಮಾರರು ತೋಡಿದಂತ ಬಾವಿ ಅಲ್ಲಿ ಇತ್ತು ಎಂಬುದಾಗಿ ಅವರು ನಂಬ್ತಾ ಇದ್ರು. ಆದ್ರೆ ಪೊದೆಗಳು, ಮಣ್ಣು ಮತ್ತು ಎಲೆಗಳ ತೆಳುವಾದ ಪದದಿಂದ ಅದು ಆ ಒಂದು ಬಾವಿಗಳೆಲ್ಲ ಆವೃತವಾಗಿತ್ತು ಎಂಬುದನ್ನ ನಾವು ನೋಡ್ತೇವೆ. So the promised land is in fact a prepared land. ಆದ ಕಾರಣ ಈ ಒಂದು ವಾಗ್ದತ್ತ ದೇಶವು ಅವರಿಗೋಸ್ಕರವಾಗಿ ಸಿದ್ಧಪಡಿಸಲ್ಪಟ್ಟಂತ ಒಂದು ದೇಶವಾಗಿತ್ತು. They need not dig with spades and other instruments. They have to just use scepter or rods to remove the cover and they will get water spring. ಆದ ಕಾರಣ ಮತ್ತೆ ಅವರು ಹೊಸ ಬಾವಿಗಳನ್ನ ತೋಡಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಗುದ್ದಲಿಗಳಂತ ಅಥವಾ ಇತರ ಉಪಕರಣಗಳಿಂದ ಮತ್ತೆ ಅವರು ಆ ಭೂಮಿಯನ್ನು ಅಗೆಯಬೇಕಾದಂತ ಒಂದು ಸನ್ನಿವೇಶ ಅವರಿಗೆ ಬರಲಿಲ್ಲ. ಯಾಕಂದ್ರೆ ಈಗಾಗಲೇ ಇದ್ದಂತ ಆ ಒಂದು ಬಾವಿಗಳನ್ನ ಅಲ್ಲಿದ್ದಂತ ಎಲ್ಲ ತಡೆಗಳನ್ನ ಅವರು ನೀಗಿಸಿ ಅವರು ಚಿಮ್ಮುವ ನೀರನ್ನ ಅವರು ಸೇರಿಸಬಹುದಾಗಿತ್ತು. So in this chapter we have a song. The song could be understood as a worship, celebration, praises, thanksgiving and prayer. ಆದ ಕಾರಣ ಈ ಒಂದು ಅಧ್ಯಾಯದಲ್ಲಿ ನಾವು ಒಂದು ಸ್ತುತಿ ಗೀತನೆ, ಒಂದು ಆರಾಧನೆಯ ಕೃತಜ್ಞತೆಯ ಅಥವಾ ಒಂದು ಪ್ರಾರ್ಥನೆ ಗೀತೆಯನ್ನ ಅವರು ಹಾಡುವುದನ್ನ ನಾವು ನೋಡ್ತೇವೆ. So the song expresses the feelings of traveling caravans in the east. The Israelites saw that as provision of God, a gift from heaven. ಹೀಗೆ ಈ ಒಂದು ಹಾಡು ಅದು ಪೂರ್ವದಲ್ಲಿ ಈ ಒಂದು ಪ್ರಯಾಣಿಸುವಂತ ದಾರಿಗ ತಂಡಗಳ ಭಾವನೆಗಳನ್ನ ವ್ಯಕ್ತಪಡಿಸುವಂತದಾಗಿತ್ತು. ಇಸ್ರಾಯೇಲರು ಅದನ್ನು ದೇವರ ಒದಗಿಸುವಿಕೆ, ಪರಲೋಕದಿಂದ ಬಂದಂತ ಒಂದು ಬಹುಮಾನ ಎಂಬುದಾಗಿ ಅವರು ಅದನ್ನ ಪರಿಗಣಿಸಿದರು. As Moses struck the rock, water came gushing. In the similar act, they hit the ear and expected water to ascend above and spring up.
ಯಾವ ರೀತಿಯಾಗಿ ಮೋಶೆಯು ಬಂಡೆಗೆ ಹೊಡೆದಾಗ ನೀರು ಹರಿಯಿತೋ ಅದೇ ರೀತಿ ಅವರು ಭೂಮಿಗೆ ಹೊಡೆದರೂ ನೀರು ಮೇಲಕ್ಕೆ ಏರುತ್ತಾ ಚಿಮ್ಮುತ್ತದೆ ಎಂಬಂತಹ ನಿರೀಕ್ಷೆಯನ್ನ ಅವರು ಹೊಂದಿಕೊಂಡ್ರು. The song also marks the beginning of the conquest of the promised land. ಈ ಒಂದು ಹಾಡು ಆ ಒಂದು ವಾಗ್ದಾನ ದೇಶದ ವಿಜಯದ ಪ್ರಾರಂಭ ಎಂಬುದನ್ನ ಸೂಚಿಸುವಂತದಾಗಿದೆ. So it has spiritual application. Jesus dug the well with the staff of his cross, but he wished that the Spirit, who is the fountain of living water, fed from eternity and returning to its source, may spring as within with greater volume and force. ಇದೇ ರೀತಿಯಾಗಿ ಒಂದು ಆಧ್ಯಾತ್ಮಿಕವಾದಂತ ಒಂದು ಅನ್ವಯವನ್ನ ನಾವು ನೋಡ್ತೇವೆ. ಅದೇನಪ್ಪಾ ಅಂತಂದ್ರೆ ಯೇಸು ಕ್ರಿಸ್ತನು ತನ್ನ ಶಿಲುಬೆಯ ಕೋಲಿನಿಂದ ಬಾವಿಯನ್ನ ಅಗೆದನು. ಅದರ ಜೀವಂತ ನೀರಿನ ಚಿಲುಮೆಯಂತೆ ಶಾಶ್ವತೆಯಿಂದ ಪೋಷಿಸಲ್ಪಟ್ಟ ಮತ್ತು ಅದರ ಮೂಲಕ ಹಿಂದಿರುಗುವ ಆತ್ಮವು ಅದರೊಳಗೆ ಹೆಚ್ಚಿನ ಪ್ರಮಾಣ ಮತ್ತು ಬಲದಿಂದ ಚಿಮ್ಮಬೇಕೆಂದು ನಾವು ಬಯಸುತ್ತೇವೆ. So then they faced the challenge of Amorites. ನಂತರ ನಾವು ನೋಡುತ್ತೇವೆ ಅವರು ಅಮೋರಿಯರ ಸವಾಲನ್ನ ಎದುರಿಸಬೇಕಾಗಿ ಬಂತು. Already we saw Edom did not give way. ಎದೋಮ್ಯರು ಅವರಿಗೆ ದಾರಿನ ಕೊಡಲಿಲ್ಲ. So Israel requested to Sihon, the king of Amorites, to give way. ಇಸ್ರಾಯೇಲರು ಸಿಹೋನ್ ಅರಸನ ಬಳಿಯಲ್ಲಿ ದಾರಿಯನ್ನ ಕೊಡುವಂತೆ ಅವರು ಕೋರಿಕೆ ಕೊಟ್ಟರು. They refused to give way and fought against Israel. ಅವರು ಸಹ ನಿರಾಕರಿಸಿದ್ರು, ಇಸ್ರಾಯೇಲ್ ವಿರುದ್ಧ ಹೋರಾಟ ಮಾಡಿದ್ರು. The Bible also says God hardened the heart of Sihon. ಸತ್ಯವೇದ ಹೇಳುತ್ತದೆ ದೇವರು ಸಿಹೋನನ ಹೃದಯವನ್ನ ಅವನು ಕಠಿಣಗೊಳಿಸಿದನು ಎಂಬುದಾಗಿ. Israel defeated them with the sword and took possession of the land. ಇಸ್ರಾಯೇಲರು ತಮ್ಮ ಕತ್ತಿಯಿಂದ ಅವರನ್ನ ಸೋಲಿಸಿ ಆ ದೇಶವನ್ನ ವಶಪಡಿಸಿಕೊಂಡ್ರು. Though it was on the eastern side of Jordan River, Israel took possession of that land. ಅದು ಯೋರ್ದಾನ್ ನದಿಯ ಪೂರ್ವ ಭಾಗದಲ್ಲಿದ್ದರು, ಇಸ್ರಾಯೇಲರು ಆ ದೇಶವನ್ನ ಸ್ವಾಧೀನಪಡಿಸಿಕೊಂಡ್ರು. Later the land became the allotment of Reuben, Gad and half tribe of Manasseh. ತದನಂತರ ನಾವು ನೋಡುತ್ತೇವೆ ಆ ವಶಪಡಿಸಿಕೊಂಡಂತ ಆ ಒಂದು ಭೂಮಿ ಅದು ಗಾದ್, ರೂಬೇನ್ ಮತ್ತು ಮನಾಸೆ ಕುಲಕ್ಕೆ ಸೇರುವಂತದ್ದಾಗಿದೆ. So from there they went to the land of Bashan. ಅಲ್ಲಿಂದ ಅವರು ಮುಂದೆ ಬಾಷಾನ್ ದೇಶಕ್ಕೆ ಹೋಗುವುದನ್ನು ನಾವು ನೋಡುತ್ತೇವೆ. Og, the king, came against Israel and they were defeated. ಇಸ್ರಾಯೇಲ್ ವಿರುದ್ಧವಾಗಿ ಓಗ್ ಅರಸನು ಎದುರಾಗಿ ಬರುತ್ತಾನೆ ಮತ್ತು ಇಸ್ರಾಯೇಲರು ಅವನನ್ನು ಸಹ ಸೋಲಿಸುತ್ತಾರೆ. Og was a giant. ಓಗ್ ಒಬ್ಬ ರಾಕ್ಷಸನಾಗಿದ್ದನು ಅಥವಾ ದೈತ್ಯನಾಗಿದ್ದನು. So we see Arad was defeated. King of Arad was defeated. ಹೀಗೆ ನಾವು ನೋಡುತ್ತೇವೆ ಅರಸನಾದ ಆರಾಧನನ್ನ ಸೋಲಿಸಿದ್ರು. So then the Amorites were defeated. ನಂತರ ಅಮೋರಿಯನನ್ನ ಅವರು ಸೋಲಿಸ್ತಾರೆ. And then king of Bashan, Og, was defeated. ನಂತರ ಬಾಷಾನ ಅರಸನಾದಂತ ಓಗನನ್ನ ಇವರು ಸೋಲಿಸ್ತಾರೆ. So before they crossed Jordan, all these three kings were defeated. ಯೋರ್ದಾನ್ ಹೊಳೆಯನ್ನ ದಾಟುವುದಕ್ಕಿಂತ ಮುಂಚಿತವಾಗಿ ಈ ಮೂರು ಅರಸರನ್ನ ಅವರು ಸೋಲಿಸ್ತಾರೆ. So then they will cross Jordan through the leadership of Joshua and possess the whole land. ಹೀಗೆ ಯೋಶ್ವ ಮತ್ತು ಯೋಶ್ವನ ನಾಯಕತ್ವದಲ್ಲಿ ಅವರು ಈ ಒಂದು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡುವುದನ್ನು ನಾವು ನೋಡ್ತೇವೆ. So we see the murmuring was not just to the first generation, it came to the second generation also. ಹೀಗೆ ಗುಣಗುಟ್ಟುವಿಕೆ ಎಂಬಂಥದ್ದು ಕೇವಲ ಮೊದಲನೇ ತಲೆಮಾರಿನಲ್ಲಿ ಮಾತ್ರ ಇದ್ದದಲ್ಲ, ಬದಲಾಗಿ ನಂತರದ ಪೀಳಿಗೆಯಲ್ಲಿಯೂ ಸಹ ದೇವರ ವಿರುದ್ಧವಾಗಿ ಗುಣಗುಟ್ಟುವುದನ್ನು ನಾವು ನೋಡ್ತೇವೆ. Moses, after 40 years of ministry, stumbles and he was punished. ಮೋಶೆಯು 40 ವರ್ಷಗಳ ಸೇವೆಯ ನಂತರವೂ ಸಹ ಅವನು ಎಡವಿ ಬೀಳುತ್ತಾನೆ, ಅದರ ಪರಿಣಾಮವಾಗಿ ದೇವರ ಶಿಕ್ಷೆಗೆ ಗುರಿಯಾಗುತ್ತಾನೆ. And God judges the second generation of Israel for murmuring by sending serpents. ಇಸ್ರಾಯೇಲರ ಎರಡನೇ ತಲೆಮಾರನ್ನು ಸಹ ದೇವರು ನ್ಯಾಯ ವಿಧಿಸುತ್ತಾನೆ. ಅವರ ಮಧ್ಯದಲ್ಲಿ ಸರ್ಪಗಳನ್ನ ಕಚ್ಚಿ ಅವರಿಗೆ ದಂಡಿಸುವುದನ್ನು ನಾವು ನೋಡ್ತೇವೆ. So the bronze serpent is a representation or the shadow of the forthcoming Messiah's death on the cross of Calvary. ಈ ತಾಮ್ರದ ಸರ್ಪವು ಕರ್ತನಾದ ಯೇಸು ಕ್ರಿಸ್ತನ ನೆರಳಾಗಿದ್ದು ಮುಂದೆ
ಆತನು ಕ್ರೂಚಿಯಲ್ಲಿ ನಮಗೋಸ್ಕರವಾಗಿ ಆತನು ಸಾವನ್ನ ಅಪ್ಪುವುದನ್ನ ನಾವು ನೆರಳಾಗಿ ಕಾಣ್ತೇವೆ. We also study the victory over Arad, Sihon and Og. ನಂತರ ಸಿಹೋನ್ ಮತ್ತು ಓಗ್ಗಳ ಮೇಲೆ ಇಸ್ರಾಯೇಲರು ಜಯವನ್ನ ಸಾಧಿಸುವುದನ್ನು ನಾವು ನೋಡ್ತೇವೆ. So then they are going to enter the promised land. ಹೀಗೆ ಮುಂದೆ ಅವರು ವಾಗ್ದಾನ ದೇಶವನ್ನ ಪ್ರವೇಶ ಮಾಡುವುದಕ್ಕೆ ಮುಂದಾಗ್ತಾರೆ. So in these lessons teach us a lot of things for our life. ಈ ಎಲ್ಲ ಪಾಠಗಳು ಅನೇಕ ಸತ್ಯಗಳನ್ನ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದಕ್ಕೆ ನಮಗೆ ಕಲಿಸಿಕೊಡುವಂತದ್ದಾಗಿದೆ. Be grateful, do not murmur. ನಾವು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿರಬಾರದು, ಗುಣಗುಟ್ಟಬಾರದು. Even others may provoke to anger or sin. Do not be provoked. ಅನೇಕ ಬಾರಿ ಅನೇಕರು ನಮ್ಮನ್ನ ಕೋಪಗೊಳ್ಳುವಂತ ಕಾರ್ಯಗಳಿಗೆ ಪ್ರಚೋದಿಸ್ತಾರೆ, ಆದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ನೀಡಬಾರದು. God will continuously give us victory over Sihon and Og until we enter the promised land. ದೇವರು ನಮಗೆ ನಮ್ಮೆಲ್ಲ ವೈರಿಗಳ ವಿರುದ್ಧವಾಗಿ, ಸಿಹೋನ್ ಓಗ್ಗಳ ವಿರುದ್ಧವಾಗಿ ಜಯವನ್ನ ಕೊಟ್ಟು ವಾಗ್ದಾನ ದೇಶಕ್ಕೆ ಪ್ರವೇಶ ಮಾಡುವುದಕ್ಕೆ ದೇವರು ನಮಗೆ ಬಲವನ್ನು ನೀಡುತ್ತಾನೆ. Let us pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you, Lord, for helping us to study the journey of Israel from Red Sea to Jordan River. ಇಸ್ರಾಯೇಲರು ಕೆಂಪು ಸಮುದ್ರದಿಂದ ಯೋರ್ದಾನ್ ವರೆಗೆ ಇರುವಂತಹ ಆ ಒಂದು ಪ್ರಯಾಣದ ಅಧ್ಯಾಯವನ್ನ ಮಾಡುವುದಕ್ಕೆ ನಮಗೆ ಕೃಪೆ ನೀಡಿದ್ದಕ್ಕಾಗಿ ದೇವರಿಗೆ ಕೃತಜ್ಞತೆ ಮಾಡುತ್ತೇವೆ. Give us a grateful heart. ನಮಗೆ ಕೃತಜ್ಞತೆಯ ಹೃದಯವನ್ನ ಅನುಗ್ರಹಿಸು. Help us not to be like Moses, to stumble at the end of our life. ಮೋಶೆ ಹಾಗೆ ನಮ್ಮ ಜೀವಿತದ ಕೊನೆಯಲ್ಲಿ ನಾವು ಎಡವಿ ಬೀಳದಂತೆ ನಮಗೆ ಸಹಾಯ ಮಾಡು. Lord, help us to have victory over Sihon and Og and continuously lead a triumphant life. ದೇವರೇ, ನಾವು ಸಿಹೋನ್ ಮತ್ತು ಓಗ್ನ ಮೇಲೆ ಜಯ ಹೊಂದಿ ಮಾತ್ರವಲ್ಲದೆ ನಮ್ಮೆಲ್ಲ ವೈರಿಗಳ ಮೇಲೆ ನಿರಂತರವಾಗಿ ನಾವು ಜಯಶಾಲಿಗಳಾಗುವಂತೆ ನಮಗೆ ಸಹಾಯ ಮಾಡು. In Jesus' name we pray. Amen. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಪ್ರಾರ್ಥಿಸ್ತೇವೆ. ಆಮೆನ್.